ಎಸ್ ಮಲ್ಲಪ್ಪ ನಾಯಕ್ ಸರ್ ಮಾತಾಡಿ. ಎಲ್ಲ ಹಿರಿಯ ಆತ್ಮ ಬಂಧುಗಳಿಗೆ ನನ್ನ ಅನಂತಾನಂತ ಕೋಟಿ ಪ್ರಣಾಮಗಳು. ಹಿರಿಯ ಒಂದು ಹಿರಿಯರು ಅನುಭವ ಹಂಚಿಕೆಯನ್ನ ಮಾಡದ್ಮೇಲೆ ನಾನು ಅತ್ಯಂತ ಕಿರಿಯ ಇನ್ನು ನನಗೆ ಇದು ಇನ್ನು ಈಗ ನಾನು ಹೇಳೋದು ಅಷ್ಟೊಂದು ಉಚಿತ ಅಲ್ಲ ಅಂತ, ಆದ್ರೂ ಸಹಿತ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತಿನ ಒಂದು ಸೆಷನ್ ಏನಿದೆ ಭಾರಿ ಭೂರಿ ಭೋಜನ, ಖಂಡಿತ ಸರ್, ಭಾರಿ ಭೂರಿ ಭೋಜನವನ್ನ ನಮಗೆ ಉಣಬಡಿಸಿದಂತಹ ಯೋಗ ಗುರುಗಳಾದ ನಾಗರಾಜ್ ಸರ್ ಅವರಿಗೂ, ಆತ್ಮದ ಬಗ್ಗೆ ತಿಳಿಸಿರ್ತಕ್ಕಂಥ ರಂಗನಾಥ್ ಸರ್ ಅವ್ರಿಗೂ, ಮತ್ತು ಉಪಪ್ರಜ್ಞೆ ಸ್ಥಿತಿಯ ಶಕ್ತಿಯನ್ನು ತಿಳಿಸಿರ್ತಕ್ಕಂಥ ವಾಗ್ದೇವಿ ವಾಣಿ ಮೇಡಮ್ನವ್ರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ಸರ್. ನಾನಿನ್ನೂ ಬಹಳ ತಿಳಿಯೋದಿದೆ, ಹಾಗಾಗಿ ನನಗೆ ಹೆಚ್ಚು ನನಗೆ ಕಲಿತಾದ ಮೇಲೆ, ನಾನು ಪರಿಪೂರ್ಣನಾದ್ಮೇಲೆ ಇನ್ನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ನಾನು ಇದೀನಿ ಅಂತ ಹೇಳ್ಬಿಟ್ಟು ಅವಕಾಶಕ್ಕೆ ಧನ್ಯವಾದ. ಜೊತೆಗೆ ನಾನು ಬರ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಸರ್. ಮಾಡ್ಕೊಂಡಾದ್ಮೇಲೆ ನನ್ನ ಮಗಳಿಗೆ ರೈಲ್ವೆದ ಎಕ್ಸಾಮ್ ಇದೆ ಸರ್, ಹಾಗಾಗಿ ಅವಳನ್ನ ಪರೀಕ್ಷೆಗೆ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಾನು ರಾಯಚೂರಿಗೆ ಬರಲಿಕ್ಕೆ ಆಗೋದಿಲ್ಲ. ಕ್ಷಮೆ ಇರ್ಲಿ ಎಲ್ಲಾ ಬಂಧುಗಳಿಗೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಧನ್ಯವಾದ ನಮಸ್ಕಾರಗಳನ್ನು ತಿಳಿಸ್ತಿದ್ದೇನೆ ಸರ್. ಪ್ರಚಾರ ಮಾಡಿ, ನೀವು ಬರಕ್ಕಾಗಿಲ್ಲ ಅಂದ್ರೆ ಪ್ರಚಾರ ಮಾಡಿ. ಕಾರ್ಯಕ್ರಮ ಈಗಾಗಲೇ ಪೋಸ್ಟ್ ಮಾಡಿದೀವಿ, ಎಲ್ಲಾ ಕಡೆ ಪ್ರಚಾರ ಮಾಡಿ ಎಲ್ಲರೂ ತಿಳಿಸಿ. ಮಾಡ್ತಾ ಇದೀನಿ ಸರ್. ಅಲ್ಲಿ ರಾಯಚೂರಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳಿದೀನಿ. ನೀವು ಹೇಳಿದ ದಿವ್ಸನೇ ಹೇಳಿದೀನಿ ಅವ್ರಿಗೆ ಫೋನ್ ಮಾಡಿ. ಜೊತೆಗೆ ನನ್ನ ಒಂದು ಅಲ್ಪ ಕಾಣಿಕೆ 1,001 ರೂಪಾಯಿಯನ್ನ ದೇಣಿಗೆಯಾಗಿ ವಿಜಯಲಕ್ಷ್ಮಿ ಮೇಡಮ್ನವರಿಂದ ಫೋನ್ ಪೇ ಮಾಡಮ್ಮ, ನಾನು ಈಗ ಬರೋದಿಲ್ಲ ಅದು ಅಂತ ಹೇಳಿದೀನಿ ಸರ್. ನಾನು ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಎಲ್ಲ ಸದಸ್ಯರು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡೋಣ. ಯಾಕೆಂತ ಹೇಳಿದ್ರೆ ನಮ್ಮ ಶಕ್ತಿ ಜಾಸ್ತಿ ಆಗ್ಬೇಕು, ಪ್ರತಿನಿತ್ಯವೂ ಜಾಸ್ತಿ ಆಗ್ಬೇಕು, ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಪ್ರಯತ್ನ ಮಾಡಿ. ಖಂಡಿತ ಖಂಡಿತ. ಮಾತಾಡಿ ಸರ್. ಕೇಳಿಸುತ್ತಾ? ರೇವಣ್ಣಪ್ಪನವ್ರ ಸ್ವಲ್ಪ ಸೌಂಡ್ ನೋಡಿ ಸರ್. ನಾಗರಾಜ್ ಅವ್ರಿಗೆ ದೊಡ್ಡ ನಮಸ್ಕಾರಗಳು. ಆಮೇಲೆ ವಾಣಿ ಮೇಡಮ್ನವ್ರಿಗೆ ನಾನು ಒಂದು ಸೌಂಡ್ ಕಡಿಮೆ ಇದೆ. ಕೇಳಿಸ್ತಾ ಇಲ್ವಾ? ಸೌಂಡ್ ತುಂಬಾ ಕಡಿಮೆ. ಏನ್ ಒಂದ್ ನಿಮಿಷ ಸರ್. ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡಿ. ಈಗ ಏನೋ ಸುಮಾರಾಗಿ ಹೇಳಿ. ಇಲ್ಲ ಸರ್, ಇಲ್ಲ. ಇವ್ರು ಮೇಡಮ್, ವಾಣಿ ಮೇಡಮ್ನವರು ಭಾರಿ ಚೆನ್ನಾಗಿ ಹೇಳ್ತಾರೆ. ಸುಪ್ತ ಮನಸ್ಸು ಮೇನು ಧ್ಯಾನ ಬಂದು 100ಕ್ಕೆ 80 ಭಾಗ ನನ್ನ ಪ್ರಕಾರ ಅದು ಪ್ರಾಕ್ಟಿಕಲ್ ಆಗಿ ಎಲ್ಲರ ಅನುಭವದಲ್ಲಿ ಒಳ್ಳೆಯದನ್ನ ಖಂಡಿತವಾಗಿ ಮಾಡುತ್ತೆ ಸರ್. ಅದು ಪ್ರಾಕ್ಟಿಕಲ್ ಆಗಿ ಅದ್ರ ಅನುಭವ ನಾನು ಬೇಕಾದ್ರೆ ಬರೆದು ಕೊಡಬಲ್ಲೆ, ಅಗ್ರಿಮೆಂಟ್ ಮಾಡಿಕೊಡಬಲ್ಲೆ. ಧ್ಯಾನ ಎಷ್ಟು ಸ್ಪಷ್ಟವಾಗಿ ಮಾಡ್ತೇವೆ ನಾವು, ಅಷ್ಟು ಸ್ಪಷ್ಟವಾದಂತ ಒಳ್ಳೆಯ ಈ ಏನು ನಡೆಗಳು ನಮ್ಮ ಜೀವನದಲ್ಲಿ ಆಗೋ ಅನುಭವವನ್ನು ನಾನೇ ನೋಡಿದ್ದೀನಿ. ಅದೇ ರೀತಿ ವಾಣಿ ಮೇಡಮ್ನವ್ರದೂ ಸ್ಪೀಚ್ ಈಗ ನಾನು 1-2 ಸರಿ ಕೇಳಿದೆ. ಅವರು ಭಾರಿ ಅದ್ಭುತವಾಗಿನೇ ಮಾಡಿದ್ದಾರೆ. ಜೊತೆಗೆ ಅದು ಸಹ ಪ್ರಾಕ್ಟಿಕಲ್ಲೇ. ಯಾವಾಗ ನಾವು ನಮ್ಮ ಯೋಚನೆಗಳನ್ನ ಪ್ಲಾನ್ ಮುಖಾಂತರ ಸುಪ್ತ ಮನಸ್ಸಿನಲ್ಲಿ ಮಾಡ್ಕೊಂತವೋ, ಆ ಸುಪ್ತ ಮನಸ್ಸಿನ ಕಾರ್ಯವನ್ನೇ ಈ ಭೂಲೋಕದ ಒಳಗಡೆ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಅಂತಾನೆ ನಾನ್ ನಂಬಿರೋದು ಸರ್. ಸೊ ಹಾಗಾಗಿ ಯಾವ ಕೆಲಸವು ಈ ಪ್ರಪಂಚದಲ್ಲಿ ಯಾವ ಕೆಲಸವೂ ಸಹ ನಾವು ಸುಪ್ತ ಮನಸ್ಸಿಂದ ಏನಾದ್ರೂ ಮಾಡ್ಕೊಂಬಿಟ್ಟು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಖಂಡಿತವಾಗಿ ಆಗುತ್ತೆ ಅನ್ನೋದು ಇದು ನನ್ನ ಕೆಲವು ಇದರಲ್ಲಿ ಬರ್ತಾನೆ, ಸೃಷ್ಟಿ ಆಗ್ತಾನೆ ಇದಾವೆ. ಸೊ ಹಾಗಾಗಿ ಈ ನೀವ್ ಹೇಳ್ದಂಗೆ, ನಾಗರಾಜ್ ಸರ್ ಹೇಳ್ದಂಗೆ, ಈ ಏನಿದೆಯಲ್ಲ ನಿಮ್ದು ಏನದು ಬೌದ್ಧಿಕತೆ ಇರ್ಬೋದು, ಈ ರೀತಿಯ ಏನದು ನಿಮ್ಮ ಒಳಗಡೆ ಇರ್ತಕ್ಕಂಥ ಏನು ಕಲಿಕೆ ಇದೆಯಲ್ಲ, ಅದು ಸುಪ್ತ ಮನಸ್ಸಿನ ಇದನ್ನ ವಿಚಾರ ಅದು ಬಹಳ ಚೆನ್ನಾಗಿರೋದ್ರಿಂದ ಅದು ಬೇರೆಯವ್ರಿಗೂ ಸಹ ನೀವು ಉಣಿಸ್ಬೇಕು ಅಂತಾನೆ ನಾನು ಹೇಳೋದು, ಸರ್ ಹೇಳೋದು. ಸೊ ಹಾಗಾಗಿ ನೀವು ದಯವಿಟ್ಟು ನೀವು
ಸಾರೇ ಬರ್ತಾರೆ 600 ಕಿಲೋಮೀಟರ್. ನೀವು ದಯವಿಟ್ಟು ಏನಾದ್ರು ಪ್ರಯತ್ನ ಮಾಡಿ ಬಂದ್ರೆ ದಯವಿಟ್ಟು ಕೇಳಿ. ಬಂದರೆ ಅಲ್ಲಿ ನೇರವಾಗಿ ಅವರ ಆಗ್ಲೇನೆ ಹೇಳಿದ್ರು ನಾಗರಾಜ್ ಸಾರು ಏನಂದ್ರು, ನೀವು ಆನ್ಲೈನ್ ನಲ್ಲಿ ನಾನೇ ನೋಡ್ತಾ ಇದ್ದೇನೆ, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಎಲ್ಲೆಲ್ಲೋ ಏನೇನೋ ಮಾಡ್ಕೊಂತ ಅವ್ರು ಸರಿಯಾಗಿ ಕೇಳಿಸ್ಕೊಂತಾ ಇಲ್ಲ. ನಾನು ಅಬ್ಸರ್ವ್ ಮಾಡ್ದಂಗೆ ಸಾರ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾರ ಅವ್ರು. ಸೊ ಹಾಗಿರೋದ್ರಿಂದ ಅಲ್ಲಿ ಎಲ್ಲರೂ ಬಂದಾಗ ನಿಜವಾಗ್ಲೂ ಅವ್ರಿಗೆ ನಿಮ್ಮ ಇದು ಏನದು ನಿಮ್ದು ವಿಚಾರಧಾರೆ, ಆ ವಿಚಾರಧಾರೆ ಸುಮ್ನೆ ಇಲ್ಲ ಮೇಡಮ್. ಆಕ್ಚುಲಿ ಅದರಿಂದ ಒಳ್ಳೆಯದು 100ಕ್ಕೆ 100 ಆಗ್ತಾ ಇದೆ ನನ್ನ ಪ್ರಕಾರ. ಅದನ್ನ ಕರೆಕ್ಟ್ ಆಗಿ ಜೀವನದಲ್ಲಿ ಯಾರು ಅಳವಡಿಸ್ಕೊಂತಾರೋ ಆ ಎಷ್ಟು ಮಟ್ಟಿಗೆ ಅದನ್ನ ಅಳವಡಿಸ್ಕೊಂತಾರೋ ಅಷ್ಟ್ರ ಮಟ್ಟಿಗೆ ಅದು ಫಲಿತಾಂಶ ಇದ್ದೇ ಇದೆ ನನ್ನ ಪ್ರಕಾರ. ಸೊ ಹಾಗಿರೋದ್ರಿಂದ ನೀವು ಬಂದು ಪ್ರವಚನ ಕೊಡೋದ್ರಿಂದ ಸಾರ್ ಹೇಳ್ದಂಗೆ ಈ ಜನ್ಮ ನೀವು ಹಿಂಗೆ ಮುಂದೂಡ್ಕೊಂತ ಹೋದ್ರೆ ನೀವು ಹಿಂಗೆ ಮುಂದೂಡೋದು ಉಪಯೋಗ ಇಲ್ಲ. ಈಗ ಗಂಡ ಮಕ್ಕಳು ಬೇರೆ ಬೇರೆ ಅದೆಲ್ಲರೂ ಬೇಕು. ಅದೆಲ್ಲ ಸಾರ್ ಹೇಳ್ದಂಗೆ ಏನಾಗುತ್ತೆ, ಎಲ್ಲದು ನಮಗೆ ಬೇಕು ಅನ್ನೋದ ಹೊರ್ತು, ಬಟ್ ಆದ್ರೆ ಅದ್ರ ಹೊರತಾಗಿ ನಾವು ಸಮಾಜದಲ್ಲಿ ಇದಾವಲ್ಲ ಮೇಡಮ್, ಸಮಾಜದಲ್ಲಿ ಇದಾವೆ. ಸೊ ಹಾಗಾಗಿ ನಾಗರಾಜ್ ಅವ್ರು ಹೇಳ್ದಂಗೆ ಅವರು ಬರ್ತಾರೆ, ನಾವು ಖಂಡಿತ ಬರ್ತೇವಿ. ದಯವಿಟ್ಟು ನೀವೆಲ್ಲ ಬಂದು ಎಲ್ಲರಿಗೂ ನಿಮ್ಮ ಇದನ್ನ ಸದುಪಯೋಗನ ಎಲ್ಲರಿಗೂ ಕೊಡಿ ಅಂತ ಇನ್ನೊಂದ್ಸರಿ ಹೇಳ್ತಾ, ನಾಗರಾಜ್ ಸಾರ್ಗುನು ಧನ್ಯವಾದಗಳು ಎಲ್ಲರಿಗೂ. ನಮ್ಮ ಯಾರೋ ಜೊತೆಗೆ ಸರ್ ಇದ್ರ ಜೊತೆಗೆ ಇನ್ನೊಂದ್ ಮಾತು ಏನ್ ಹೇಳ್ತೀನಿ ಅಂತಂದ್ರೆ, ವಾಣಿ ಮೇಡಮ್ನವ್ರಿಗೆ ಹೇಳಿ ಸರ್. ನೆಕ್ಸ್ಟ್ ಬರ್ತೀನಿ ಅಂತ ಹೇಳ್ತಾ ವಯಸ್ಸಾಗ್ಬಿಡ್ತದೆ. ಆಮೇಲೆ ಸಾರ್ ನನ್ಗೆ ವಯಸ್ಸಾಯ್ತು ಸರ್, ನನ್ ಕೈಲಿ ಬರಕ್ಕಾಗಲ್ಲ ಕರೆಕ್ಟ್ ಆಗಿ ಹೇಳಿದ್ರಲ್ಲ ಸರ್ ನೀವು ಕತೆ ಮೂಲಕ, ಕರೆಕ್ಟ್ ಆಗಿ ಹೇಳಿದಿರ. ಕತೆ ಆಗ್ಬಾರ್ದು ನೀವು ಜೀವಂತವಾಗಿ ಎಲ್ಲರಿಗೂ ನೋಡಿ. ಎಷ್ಟು ನಾನು ಆಕ್ಚುಲಿ ಇದು ಸುಮ್ನೆ ಬರೇ ಧ್ಯಾನ ಮಾಡ್ಕೊಂತ ಇದ್ದಿದ್ದೆ ನಾನು. ಅದರಲ್ಲಿ 100ಕ್ಕೆ 70-80 ಭಾಗ ನಮಗೆ ಒಳ್ಳೇದು ಆಗ್ತಾ ಇತ್ತು. ಮನುಷ್ಯನ ಬಗ್ಗೆನೂ ನನಗೆ ಸ್ವಲ್ಪ ಯಾವ್ದೋ ಓದಿದ್ದೆ ಅರಿವಿತ್ತು. ಇದು ಸಹ ಖಂಡಿತ ಆಗುತ್ತೆ, ಸೃಷ್ಟಿ ಆಗುತ್ತೆ ಈ ಆಲೋಚನೆಗಳನ್ನ ಮಾಡ. ಆದ್ರಿಂದ ನೀವು ಬಂದ್ ಮಾಡಿ ದಯವಿಟ್ಟು. ಇಂಥವ್ರಿ ನಾವೊಬ್ರೆ ನೀವೊಬ್ರೆ ಅಲ್ಲ, ಯಾರ್ಯಾರು ಇದಾರೋ ಒಳ್ಳೆಯ. ರೈಟ್ ಸರ್, ಥ್ಯಾಂಕ್ ಯು. ಒಟ್ನಲ್ಲಿ ಈ ಸತಿ ಖಂಡಿತ ಶನಿವಾರ ವಾಣಿ ಮೇಡಮ್ನವ್ರು ಹೊರಡ್ತಾರೆ, ಭಾನುವಾರ ಬೆಳಿಗ್ಗೆ ಅವ್ರ ದರ್ಶನ ನಮಗೆ ಮಾಡಿಸ್ತಾರೆ. ಎಸ್, ಲಕ್ಷ್ಮೀಕಾಂತಮ್ನವರು ಇದಕ್ಕೆ ಅವ್ರಿಗೆ ಸಾಟಿ ಕೊಡ್ತಾರೆ ಜೊತೆನಲ್ಲಿ. ಲಕ್ಷ್ಮೀಕಾಂತಮ್ನವ್ರಂತ ವಯಸ್ಸಾದವರೇ ಎಲ್ಲೆಲ್ಲಿಂದ ಬಂದು ಅಲ್ಲೆಲ್ಲ ಆರ್ಗನೈಸ್ ಮಾಡಿ ನಮ್ಗೆ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗಿರುವಾಗ ನೀವು ಚೀಫ್ ಗೆಸ್ಟ್ ಆಗಿ ಬರೋದಕ್ಕೆ ನೀವು ಹೆಮ್ಮೆ ಪಡ್ಬೇಕು ಇಂಥವ್ರ ಜೊತೆಲಿ ಸೇರೋದು. ಬನ್ನಿ ನೀವು. ಖುಷಿ ಅನ್ನಿಸ್ತಾ ಇದೆ ಸರ್. ಬರೀ ಖುಷಿ ಅಲ್ಲ, ಈಗ ಹೇಳ್ಬೇಕು ನಾನು ಬಂದೇ ಬರ್ತೀನಿ ಅಂತ. ಬರ್ತೀನಿ ಅಂತಂದ್ರೆ ಸಾಕು, ಅಲ್ಲಿ ಬರಕ್ ರೆಡಿ ಆಗ್ಬಿಟ್ಟಿರುತ್ತೆ ಯೂನಿವರ್ಸ್ ಎಲ್ಲ ರೆಡಿ. ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಕೊಟ್ಟಂತಹ ನಿಮ್ಗೆ ಇದೆಲ್ಲ ಸಾಧ್ಯ ಆಗುತ್ತೆ. ಗುರುಜಿ ನನ್ಗೆ ಕೋರ್ಸ್ ಹೋಗಿದೆ. ಗುರುಜಿ ಹೇಳಿ. ಮೇಡಮ್, ಇದೇ ಖುಷಿಲಿ ನಿಮ್ ಕ್ಲಾಸ್ ಬಂದಾಗ ನಂಬಿಕೆ ಬಗ್ಗೆ ಹೇಳ್ತಿದ್ರು. ಅಷ್ಟೊತ್ತಿಗೆ ನೆಟ್ವರ್ಕ್ ನಂದು ಹೊರಟೋಯ್ತು. ಏನಾದ್ರೂ ಮಾಡಿ ಈ ಕ್ಲಾಸ್ ಕೇಳ್ಬೇಕಲ್ಲ, ಕಂಟಿನ್ಯೂ ಮಾಡ್ಬೇಕಲ್ಲ ಅಂತ ಮತ್ತೊಂದ್ ಫೋನ್ ತಗೊಂಡು ಈಗ ಜಾಯ್ನ್ ಆದೆ. ನಿಮ್ಗೆ ಈ ಒಂದು ಅದ್ಭುತವಾದ ಕ್ಲಾಸ್ಗೋಸ್ಕರ ನನ್ ಡೆಡಿಕೇಶನ್ ಕೊಡ್ತಾ ಇರೋದು. ವೀಣೆಯ ಹಿಡಿದು ಪದಗಳ ಹೆಣೆದು ವಾಣಿಯ ನುಡಿದು, ವೀಣೆಯ ಹಿಡಿದು ಪದಗಳ ಹೆಣೆದು ವಾಣಿಯ ನುಡಿದ ಇವರೆಲ್ಲವೇ ತ್ರಿವೇಣಿ. ಸುಪ್ತ ಮನಸ್ಸನ್ನು ಎಚ್ಚರಿಸಿದ ರಾಣಿ ಈ ವಾಣಿ. ನಾನು ತ್ರಿವೇಣಿ ಅಂತ ಕರೆದೆ. ಹೌದು, ನಿಮ್ ಹೆಸರು ತ್ರಿವೇಣಿನೇ. ಥ್ಯಾಂಕ್ ಯು ಮೇಡಮ್. ಅಲ್ಲ, ವಾಣಿ ಅಂತ ಹೆಸರಿಟ್ಟಿರೋದೇನೆ ಅವ್ರಿಗೆ. ಅದೇನ್ ಕನಸ್ಕೊಂಡಿದ್ರ ಅವ್ರ ತಂದೆ ತಾಯಿಗಳು ಏನೋ ಗೊತ್ತಿಲ್ಲ. ಆ ವಾಗ್ದೇವಿನೇ ಅಲ್ಲಿ ನೆಲೆಸ್ಕೊಂಡು ಆ ವಾಗ್ದೇವಿ ಆ ಕೆಲಸ ಮಾಡಿಸ್ತಾ ಇದ್ದಾಳೆ. ಆ ವಾಗ್ದೇವಿ ಮಾತೆ ಹೊರತು ಬೇರೆ ಅಲ್ಲ. ಆದ್ರಿಂದ ನೀವ್ ಇದನ್ನ ನೇರವಾಗಿ ಇಂಥ ತರಗತಿಗಳಲ್ಲಿ ಬರಬೇಕು. ನಿಮ್ಮಂತಲ್ಲಿ ಇರ್ತಕ್ಕಂತಹ ಆ ವಿದ್ವತ್ತನ್ನ ಜನಕ್ಕೆ ಹಂಚಿ, ಆನ್ಲೈನ್ ನಲ್ಲಿ ಏನೋ ಒಂದು 20% ಜನಕ್ಕೆ ಇದು ಉಪಯೋಗ ಆಗ್ಬೋದಷ್ಟೇ. ಆದ್ರೆ ನೀವು ಕೊಡ್ತಕ್ಕಂಥದ್ದು 100% ಸಕ್ಸಸ್ ಆಗ್ಬೇಕು. ಎಲ್ರಿಗೂ ಅದು ಸಿಕ್ಬೇಕು. ಪ್ರಯತ್ನ ಮಾಡಿ. ಆಯ್ತು ಸರ್, ಖಂಡಿತ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಸರ್. ನಮಸ್ತೆ ವಾಣಿ ಮೇಡಮ್. ನಮಸ್ಕಾರ.
ತುಂಬಾ ಅದ್ಭುತವಾಯ್ತು ಸರ್. ನಿಮ್ಮನ್ನ ನೋಡಿದ್ರೆ ಬಹಳ ದಿನ ಆಯ್ತು, ಇವತ್ತು ನೋಡಿದ್ವಿ. ಸರ್, ನಿಮ್ಮ ಸಲಹೆ ಸೂಚನೆಗಳು ಕೂಡ ಗುರುಜಿಯವ್ರ ಜೊತೆ ನಿಮ್ದು ತುಂಬಾ ಚೆನ್ನಾಗಿರುತ್ತೆ. ವಾಣಿ ಮೇಡಮ್, ನಿಮ್ಮ ಒಂದು ಇವತ್ತು ಕಂಪ್ಲೀಟ್ ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು. ವಯಸ್ಸಿನಿಂದ ಮುಪ್ಪಲ್ಲ ಅಂತ ಹೇಳಿದ್ರಿ. ನಾವ್ ಅನ್ಕೊಂತಿದ್ವಿ, ನಮ್ಗೆ ನಾವು ಅಂದ್ಕೊಂಡು ನಾವ್ ಈ 1.5 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ. ಕೆಲವೊಂದು ಅಂದ್ಕೊಂಡಂಗೆ ಆಗ್ತಾ ಇದೆ. ಆದ್ರೆ ಕೆಲವರು ಅಕ್ಕಪಕ್ಕ ನಮ್ ಕುಟುಂಬದವರು ನಮ್ಮನ್ನ ನೋಡಿ 63 ವರ್ಷ ಆಯ್ತು, ಈಗ ಮನೆ ಕಟ್ತಿದ್ದೀರಾ, ಇಷ್ಟು ವಯಸ್ಸಾದ್ಮೇಲೆ ಇವಾಗ ಕಾರ್ ಕಲಿತೀರಾ, ಇವಾಗ ಅದು ಮಾಡ್ತೀರಾ ಅಂತ ಇರ್ತಾರೆ. ಆದ್ರೆ ನಾವು ನಮ್ ಪಾಡಿ ನಾವಿದ್ದಾಗ ಅವ್ರು ಹಂಗೆ ಹೇಳಿದ್ದು ನಮ್ಮ ಮನಸ್ಸಿಗೆ ಇವ್ರು ಹಿಂಗ್ ಹೇಳ್ಬಿಟ್ರಲ್ಲ ಅನ್ನೋದೇ ಏನೋ ಒಂಥರ ಮನ್ಸಿಗೆ, ಅದು ಕೂಡ ಸುತ್ತ ಮನಸ್ಸಿಗೆ ಹೋಗತ್ತ ಅಂತ ನನಗೆ ಒಂಥರ ಅನುಮಾನ. ನಾವು ನಮ್ ಪಾಡಿ ನಾವು ಸಕಾರಾತ್ಮಕ ಯೋಚನೆ ಮಾಡ್ತಿದೀವಿ. ಅವರು ಬಂದು ಪ್ರತಿದಿನ ಮುಖತಃ ಭೇಟಿ ಆಗ್ತೀವಿ. ಅಯ್ಯೋ, ಈ ವಯಸ್ಸಾಯ್ತು, ನಿಮ್ಗೆ ಯಾಕೆ ಆರಾಮಾಗಿ ಇರಬಾರ್ದ, ಇದು ಯಾಕೆ ಬೇಕಿತ್ತು, ಅದು ಯಾಕೆ ಬೇಕಿತ್ತು. ನಮ್ಮ ಸುತ್ತ ಮನಸ್ಸಿಗೆ ಅವ್ರು ಬಿಡತ್ತ ಅಂತ, ಯಾಕಂದ್ರೆ ಅದನ್ನ ನಾವು ಯೋಚನೆ ಮಾಡ್ತೀವಿ, ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಆದ್ರೆ ಬಹಳ ಅದ್ಭುತವಾಗಿತ್ತು ಮೇಡಮ್. ಇವತ್ತು ನಿಮ್ಗೆ ಧನ್ಯವಾದ ಹೇಳಿಕ್ಕೆ, ಕೃತಜ್ಞತೆ ಹೇಳಿಕ್ಕೆ ಅಂತ ಇಷ್ಟು ಒಂಥರ ಕಥೆಗಳ ಮುಖಾಂತರ, ಕವನದ ಮುಖಾಂತರ, ಕೆಲವು ಉದಾಹರಣೆಗಳ ಮುಖಾಂತರ ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಸರ್. ಅವರೆಲ್ಲ ಹೇಳ್ದಂಗೆ ನೀವು ಕ್ಲಾಸ್ ಕೊಡಿ ಮೇಡಮ್, ಆಫ್ಲೈನ್ ಅಲ್ಲಿ ನಾವೆಲ್ಲ ಸೇರ್ತೀವಿ. ತುಂಬಾ ಸುತೇಜ ಭಟ್ರವರು ಕೂಡ ರಾಯಚೂರು ಬರ್ತಾ ಇದ್ದಾರೆ. ಹಾಗಾಗಿ ಅವರು ನಿಮ್ ಮಾತನ್ನ ಕೇಳೋದಕ್ಕೆ ಕುತೂಹಲವಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲ ಸರ್, ನಾನು ಟ್ರೈ ಮಾಡ್ತೀನಿ. ಬಟ್ ಅದೇ ದಿನ ನಮ್ಮನೇಲಿ ಏನೋ ಒಂದು ಫಂಕ್ಷನ್ ಇದೆ, ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಅಂತ ನಾನು ಒಂದ್ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ಟ್ರೈ ಮಾಡ್ತೀನಿ ಸರ್. ನಾವು ಸಿರ್ಸಿಲ್ ಇರೋದು. ಸರಿ ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ಪ್ರಯತ್ನ ಮಾಡಿ. ಓಕೆ ಸರ್. ರೈಟ್, ನೆಕ್ಸ್ಟ್ ವಿಜಯಲಕ್ಷ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ ನೋಡಿ. ನಮಸ್ತೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪರಮೋಚ್ಚ ಗುರುಗಳಿಗೆ, ಆತ್ಮ ಬಂಧುಗಳಿಗೆ ಪ್ರಣಾಮಗಳು ಗುರುಗಳೇ. ನಮಸ್ತೆ ಸರ್. ರಾಯಚೂರಿಗೆ ಬರ್ತಿದ್ದೀನಿ ಗುರುಗಳೇ. ಬಹಳ ಸಂತೋಷ. ವಾಲಂಟ್ರಿ ಆಗಿ ವರ್ಕ್ ಮಾಡ್ತಿದ್ದು. ಬನ್ನಿ. ಅದಕ್ಕೆ ಇಂಥ ತಜ್ಞರೆಲ್ಲ, ಇಂಥ ಎಕ್ಸ್ಪರ್ಟ್ಸ್ ಎಲ್ಲ ಅಲ್ಲಿ ಬಂದ್ರೆ, ಸೊ ನಿಮ್ಮ ಡೈರೆಕ್ಟ್ ನೀವು ಏನೇನು ನಿಮ್ ಪ್ರತ್ಯಕ್ಷ ಜ್ಞಾನ ಕೊಡ್ಬೋದು. ಇದುವರೆಗೂ ನಾವು ಇಲ್ಲಿ ಸ್ವಾಧ್ಯಾಯ ಮಾಡೋದು ಎಲ್ಲ ಪ್ರತ್ಯಕ್ಷ ಜ್ಞಾನ ಸಿಗತ್ತೆ. ಸೊ ನಿಮ್ಮಿಂದನೇ ಎಲ್ಲರಿಗೂ ಈ ಅತ್ಯದ್ಭುತ ಜ್ಞಾನ ಅನ್ನೋದು ಎಲ್ಲರಿಗೂ ಸೇರಕ್ಕೆ, ಡೈರೆಕ್ಟ್ ಪ್ರತ್ಯಕ್ಷ ಜ್ಞಾನಕ್ಕೆ ಅವಕಾಶ ಇದೆ. ಸರ್ ಹೇಳಿದ್ರಲ್ಲ, ಈಗ ಇಲ್ಲಿ ಕೇಳಿಸ್ಕೊಳ್ಳುವಂತ ಜನ ಕಡಿಮೆ ಇರ್ತಾರೆ. ಅಲ್ಲಿ ನೇರವಾಗಿ ಕೂತ್ಕೊಂಡಾಗ ಎಲ್ಲರೂ ನಿಮ್ ಬಗ್ಗೆ ನೀವ್ ಏನ್ ಹೇಳ್ತೀರಂತ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ನೀವ್ ಏನ್ ಹೇಳ್ತೀರಂತ ಆ ಜ್ಞಾನವನ್ನು ಕೇಳಿಸ್ಕೊಂಡಕ್ಕೆ ರೆಡಿ ಇರ್ತಾರೆ. ಸೊ ಅದು ನಾವು ಉಪಯೋಗಿಸ್ಕೋಬೇಕು, ಆ ಅವಕಾಶನ ಉಪಯೋಗಿಸ್ಕೋಬೇಕು. ಮತ್ತೆ ಇಲ್ಲಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡುವಾಗ ಈ ಬೆಳಕು ಮತ್ತು ಶಾಖ ಪ್ರಸಾರ ಆಗ್ಬೇಕಾದ್ರೆ ಸೂರ್ಯನಿಂದ ಮತ್ತು ವಸ್ತುವಿನಿಂದ ವಸ್ತುವಿಗೆ 3 ಕ್ರಿಯೆಗಳು ಅಂತ ಹೇಳ್ತೀವಿ: ವಹನ, ಸಂವಹನ ಮತ್ತು ವಿಕಿರಣ. ಇಲ್ಲಿ ಮುಖಾಮುಖಿಯಾಗಿ ಮಾತನಾಡುವಾಗ ಸಂವಹನ ಕ್ರಿಯೆ ನಡೆಯುತ್ತೆ. ಆ ಸಂವಹನ ಕ್ರಿಯೆ ನಡೆಯುವಾಗ ಏನು ವಿಚಾರವನ್ನ ಹೇಳಲಿಕ್ಕೆ ಹೊರಟಿದ್ದಾರೆ, ಆ ವಿಚಾರ ನೇರವಾಗಿ ಮನ ಮುಟ್ಟುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಂಚೇಂದ್ರಿಯಗಳು ಕೂಡ, ಏನು ಶ್ರವಣೇಂದ್ರಿಯ ಇರ್ಬೋದು, ಕರ್ಣೇಂದ್ರಿಯ, ಎಲ್ಲವೂ ಕೂಡ ಅಲ್ಲಿ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ. ಆದ್ರಿಂದ ದಯಮಾಡಿ ನಿಮ್ಮಂಥವ್ರು ಆ ಆಫ್ಲೈನ್ ಕ್ಲಾಸ್ ನಲ್ಲಿ 1 ಗಂಟೆಗಳ ಕಾಲ ಅಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನ ಮಂಡನೆ ಮಾಡಿ ನೇರವಾಗಿ ಬನ್ನಿ, ಭಾಗವಹಿಸಿ. ಈ ವಯಸ್ಸಿನಲ್ಲಿ ನನಗೆ ದೂರ ಅಂತ ನೀವ್ ಹೇಳಂಗೇ ಇಲ್ಲ. ಇಂಥ ವಯಸ್ಸಾದವ್ರು ಬಂದು ಭಾಗವಹಿಸ್ತಾ ಇದಾರೆ. ಪಾಪ ಇಲ್ಲಿ ಶಿರಸಿ ಎಲ್ಲ, ಇನ್ನು ಅಲ್ಲಿಂದ ಮುಂದೆ ಒಂದಿಬ್ರು ವಯಸ್ಸಾದವರು ತಾಯಂದಿರು ಬಂದಿದ್ರು. ಹೆಚ್ಚು ಕಮ್ಮಿ ಅವ್ರಿಗೆ 70 ವರ್ಷ ಹತ್ತತ್ರ ಆಗಿತ್ತು, 2ನೇ ಸ್ವಾಸ್ಥ್ಯ ಹಬ್ಬದಲ್ಲಿ. ಸೊ ಹಾಗಾಗಿ ನನಗೆ ಬಹಳ ಖುಷಿ ಆಯ್ತು, ಆಶ್ಚರ್ಯ ಆಯ್ತು. ಈ ವಯಸ್ಸಿನಲ್ಲಿ ಬಂದಿದ್ದೀರಲ್ಲ ತಾಯಿ, ಏನ್ ಸಮಾಚಾರ ಅನ್ಕೊಂಡು. ಇಲ್ಲ, ನಿಮ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ನಿಮ್ ಈ ಕಾರ್ಯಕ್ರಮ ಎಲ್ಲ ವೀಕ್ಷಣೆ ಮಾಡ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳಿ. ಅವ್ರು ನೋಡಿದಾಗ ಅವರೆಲ್ಲರೂ ನಮ್ಗೊಂದು ಪ್ರೇರಣೆ. ಇಲ್ಲ ಬರ್ತಾರೆ ಬಿಡಿ, ಇಷ್ಟೆಲ್ಲ ಹೇಳಿದ್ಮೇಲೆ ಬರ್ದೇ ಇದಾರೆ. ಆಗ ಗಡ್ಡ ಕೈಕೊಂಡು ಕೂತ್ಬಿಟ್ಟಿದಾರೆ ಪಾಪ.
ಏನಪ್ಪ ಇಷ್ಟೆಲ್ಲ ಹೇಳ್ತಾರೆ, ಇನ್ನೇನ್ ಮಾಡೋದು, ವಿಧಿ ಇಲ್ಲ ಅಂತ. ವಿಜಯಲಕ್ಷ್ಮಿ ಮೇಡಮ್, ಸತ್ಯಪಿ ಅನ್ನೋದು ನೀಟಾಗಿ ಇಷ್ಟುವರೆಗೂ ಆಗಿರುವಂತ ಸಂಚಿಕೆಗಳೆಲ್ಲ ಸಂಗ್ರಹಣ ಮಾಡಿಕೊಂಡು ಅಲ್ಲಿ ನೀವು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನೀವು ಸ್ಪೀಚ್ ಕೊಡ್ಬೇಕು. ಓಕೆ, ತಯಾರು ಮಾಡ್ಕೊಂಡು ಬನ್ನಿ. ಓಕೆ ಗುರುಗಳೇ. ಓಕೆ, ನೆಕ್ಸ್ಟ್ ವಾಣಿ ಮೇಡಮ್, ಉಪಪ್ರಜ್ಞಾ ಮನಸ್ಸು ಇಷ್ಟುವರೆಗೂ ನೀವೇನು ಕವರ್ ಮಾಡಿದ್ರೆ ಇನ್ನೂ ಕವರ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಒಳ್ಳೆ ಒಳ್ಳೆ ಅಂಶಗಳೆಲ್ಲ ತಯಾರು ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ಪೀಚ್ ರೆಡಿ ಮಾಡ್ಕೊಂಡು ಬನ್ನಿ. ಸರ್ ಈ ಸಲ ನಾನು ಹಂಗೆ ಹೇಳಲ್ಲ ಸರ್. ಶನಿವಾರ ನಮ್ಗೆ 5 ಗಂಟೆ ತನಕನೂ ಟೆಸ್ಟ್, ಇಂಟರ್ನಲ್ ಟೆಸ್ಟ್ ಇದೆ ಸರ್. ಆದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಖಂಡಿತ ನಾನು ವಾಲಂಟ್ರಿಯಾಗಿ ನಾನು ಬರ್ತೀನಿ ಸರ್. ರೈಟ್, ಓಕೆ, ಕ್ಷಮೆ ಕೋರ್ತೀನಿ ಸರ್ ನಿಮ್ಮೆಲ್ಲರನ್ನು. ರೈಟ್, ಆಯ್ತು. ಸೊ ಈಗ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಸಬ್ಜೆಕ್ಟ್ ಎಕ್ಸ್ಪೆಕ್ಟ್ ಮಾಡೋಣ, ಸತ್ಯಪಯನ. ಅಲ್ಲಿ ನೇರವಾಗಿ ಪ್ರತ್ಯಕ್ಷ ಜ್ಞಾನ ಕೊಡೋಕ್ಕೆ ಇದು ಮಾಡೋಣ. ಸೊ ಆಮೇಲೆ ಇನ್ನೂ ಹಲವಾರು ಮಾಸ್ಟರ್ಸ್ ಇದ್ದಾರೆ. ಸೊ ಎನಿವೆ ನಾಗರಾಜ್ ಸರ್ ನಾವು ಸಪ್ರೇಟ್ ಸಬ್ಜೆಕ್ಟ್ಸು ಅಲ್ಲಿ ಹೇಳ್ತೀವಿ. ಒಂದು ಅರ್ಧ ದಿವಸ ಆಧ್ಯಾತ್ಮಿಕ, ಅರ್ಧ ದಿವಸ ಮಾತ್ರ ಮತ್ತೆ ನಾವು ಈ ಸಮಗ್ರ ಸ್ವಾಸ್ಥ್ಯದ ವಿಧ ಚಿಕಿತ್ಸೆಗಳು, ವಿಧ ಪದ್ಧತಿಗಳ ಬಗ್ಗೆ ಚರ್ಚೆ ಆಗತ್ತೆ, ಸಲಹೆಗಳು ನೀಡ್ತಾರೆ. ಸೊ ಅಗ್ನಿಹೋತ್ರ ಅಲ್ಲೇ ಮಾಡಿ ತೋರ್ಸಕ್ಕೆ ಬಸವರಾಜ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಬಸವರಾಜ್ ಅವರೇ ಕೈ ಎತ್ತಿ. ಬಸವರಾಜ್ ಅವ್ರು ಬರಬೇಕು, ಅಗ್ನಿಹೋತ್ರ ಎಲ್ಲರೂ ತಿಳಿಸ್ಕೊಡ್ಬೇಕು. ಆಮೇಲೆ ತ್ರಿವೇಣಿ ಮೇಡಮ್, ನೀವೇನ್ ಮಾಡ್ತಾ ಇದ್ರಿ? ತ್ರಿವೇಣಿ ಮೇಡಮ್ ನೋಡ್ತಾ ಇದ್ದಾರೆ, ಹೇಳಿ ಮೇಡಮ್. ಇಲ್ಲ ಸರ್, ನಾನು ಬರ್ಲಿಕ್ಕೆ ಆಗಲ್ಲ. ಬರ್ತಾ ಇಲ್ಲ? ಇಲ್ಲ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್, ಜೋರಾಗಿ ಮಾತಾಡಿ. ಕೇಳಿಸ್ತಿಲ್ವಾ? ಜೋರಾಗಿ ಮಾತಾಡಿ. ಇಲ್ಲ ಸರ್, ನಾನು ಆಗ್ತಿಲ್ಲ. ಓಕೆ, ನಾನು ತುಂಬಾ ಪ್ರಯತ್ನ ಪಟ್ಟೆ, ಆಗಲ್ಲ ಸರ್. ಪ್ರಚಾರ ಮಾಡಿ ಚೆನ್ನಾಗಿ. ಓಕೆ ಸರ್, ಮಾಡ್ತೀನಿ. ಇನ್ನು ನಾವೆಲ್ಲ ಪ್ರಚಾರ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ಇನ್ಕ್ರೀಸ್ ಆಗ್ಬೇಕು ಪಾರ್ಟಿಸಿಪೆಂಟ್ಸ್. ಇನ್ಕ್ರೀಸ್ ಆಗ್ತಾ ಇಲ್ಲ ಒಂದು. ಓಕೆ, ಎಲ್ಲರನ್ನು ಪ್ರಚಾರ ಮಾಡಿದ್ರೆ ಆ ಲಿಂಕ್ ಕಳಿಸಿದ್ರೆ ಅದರಲ್ಲಿ ಜಾಸ್ತಿ ಜನ ಜಾಯಿನ್ ಆಗ್ತಾ ಇದ್ರು, ಇನ್ನೂ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಮಾಡಿ, ಮತ್ತೊಂದ್ಸರಿ ಎಲ್ಲರಿಗೂ ತಿಳಿಸ್ಕೊಡಿ. ಎಲ್ಲ ಗ್ರೂಪ್ಸ್ಗಳಿಗೆ, ನಿಮ್ಗೆ ಇರುವಂತ ಗ್ರೂಪ್ಸ್ ಎಲ್ಲೆಲ್ಲ ಸುತ್ತಮುತ್ತ, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲರಿಗೂ ಕಲಿಸಿ ಆದಷ್ಟು ಹೆಚ್ಚು ಪ್ರಚಾರ ಮಾಡೋಣ. ವಾಟ್ಸಾಪ್ ಗ್ರೂಪ್ ಅಲ್ಲಿ ಪ್ರಚಾರ ಮಾಡೋಣ. ಆಮೇಲೆ ಅಲ್ಲಿ ಆ ಪ್ಲೇಸ್ ಅಲ್ಲಿನೂ ಸೇವೆ ಬೇಕಾಗತ್ತೆ. ಒಂದು 2-3 ಜನ ಅಟ್ಲೀಸ್ಟ್ ಇಬ್ಬರಾದ್ರೂ ಮುಂದೆ ಹೋದ್ರು ತುಂಬಾ ಉತ್ತಮ. ಅಲ್ಲಿ ಸ್ವಲ್ಪ ಕಾರ್ಯಕಲಾಪ ಇದೆ, ಅಂದ್ರೆ ಅಲ್ಲಿ ಫಾಲೋ ಅಪ್ ಮಾಡಬೇಕಾಗಿರೋದು, ಬ್ಯಾನರ್ಸ್ ಆಗಲಿ, ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಆಗಲಿ ಎಲ್ಲ ಇರ್ತದೆ. ಸೊ ಯಾರಾದ್ರೂ ಆ ತರ ಸಿದ್ಧವಾದ್ರೆ ದಯವಿಟ್ಟು ತಿಳಿಸಿ. ಓಕೆ, ಪಾಂಪ್ಲೆಟ್ ತಗೊಂಬಂದಿದ್ದೀನಿ ಸರ್ ನಾ ಅಲ್ಲಿಂದ, ಓಕೆ. ಇಲ್ಲಿ ಹಂಚೋದಕ್ಕೆ ಅಂತ. ಸರಿ ಸರ್, ಈಗ ಆನ್ಲೈನ್ ಅಲ್ಲಿ ಇದೆ ಅಲ್ಲ, ಗ್ರೂಪ್ ಅಲ್ಲಿ ಇದೆ. ನಾವು ಗ್ರೂಪ್ ಅಲ್ಲಿ ಹಂಚ್ಕೊಂಡಿದ್ವಿ ಲೇಟೆಸ್ಟ್ ಪಾಂಪ್ಲೆಟ್ ವಿತ್ ಲೇಟೆಸ್ಟ್ ಅಡ್ರೆಸ್, ಫಂಕ್ಷನ್. ಅಲ್ಲಿ ಫಂಕ್ಷನ್ ಹಾಲು ಬುಕ್ ಮಾಡಿದ್ವಿ. ಫಂಕ್ಷನ್ ಹಾಲ್ ಅಂತ ಸೊ LBS ನಗರು ರಾಯಚೂರಲ್ಲಿ ಫಂಕ್ಷನ್ ಹಾಲ್ ಇದೆ. ಆ ಫಂಕ್ಷನ್ ಹಾಲ್ ಬುಕ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಲೇಟೆಸ್ಟ್ ಪಾಂಪ್ಲೆಟ್ ಎಲ್ಲರೂ ಹಂಚಿ ದಯವಿಟ್ಟು. ಓಕೆ ಸರ್, ಮಾಡ್ತೀನಿ. ಪ್ರಚಾರ ಮಾಡಿ. ಥ್ಯಾಂಕ್ ಯು ಸರ್. ರೈಟ್. ಮತ್ತೆ ಲಕ್ಷ್ಮೀಕಾಂತಮ್ನವರಿಗೆ ಅವಕಾಶ ಕೊಡಿ ಸ್ವಲ್ಪ, ಅಲ್ಲಿ ವ್ಯವಸ್ಥೆ ಬಗ್ಗೆ ಒಂಚೂರು. ಹೌದು, ಇನ್ನೊಂದು ಮಧುರಾ ಮೇಡಮ್. ಎಸ್. ಸೊ ನಿಮ್ ಕಡೆಯಿಂದ ಅಟ್ಲೀಸ್ಟ್ ಒಂದು 3-4, ಅಟ್ಲೀಸ್ಟ್ ಒಂದು 5 ಮನೆಮದ್ದುಗಳು, ಒಳ್ಳೆ ಮನೆಮದ್ದುಗಳು ಹಂಚ್ಬೇಕು. ಅರ್ಥ ಆಯ್ತಾ? ಮನೆಮದ್ದುಗಳು ತಿಳಿಸ್ಕೊಡ್ಬೇಕು. ಅನ್ಮ್ಯೂಟ್ ಆಗ್ತಾ ಇಲ್ಲ ಗುರೂಜಿ, 1 ನಿಮಿಷ. ಆಯ್ತು, ಅನ್ಮ್ಯೂಟ್ ಆಯ್ತು. ಕೇಳಿಸ್ತಾ ಇದೆ? ಕೋರ್ಸ್ ಅಲ್ಲಿ ಇದೀನಿ, ಆಯ್ತು. ನಮಸ್ತೆ ಮನೆಮದ್ದುಗಳು ತಿಳಿಸ್ಕೊಡ್ಬೇಕಮ್ಮ. ಮನೆಮದ್ದುಗಳು ಅದ್ಭುತವಾದ ರೀತಿಯಲ್ಲಿ ಒಂದು 4-5 ಮನೆಮದ್ದುಗಳನ್ನ ಅಟ್ಲೀಸ್ಟ್ ಅಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ. ಓಕೆ. ಅಂದ್ರೆ ಯಾವುದು ಮೇಜರ್ ಫೇಸ್ ಮಾಡ್ತಾ ಇರ್ತೇವೆ ನೋಡಿ, ಆಸಿಡಿಟಿ ಪ್ರಾಬ್ಲಮ್, ಡಯಾಬಿಟಿಸ್, BP, ಇಂಥವೆಲ್ಲ ಹೆಚ್ಚಾಗಿ ಸಮಸ್ಯೆಗಳು ಸೊಸೈಟಿಯಲ್ಲಿ. ಅಂಥದಕ್ಕೆಲ್ಲ ಏನಂದ್ರೆ ಅಲ್ಲಿ ಒಂದು 5 ಮನೆಮದ್ದುಗಳ ಬಗ್ಗೆ ಹೇಳ್ತಾ ಹೋಗ್ಬೇಕು. ಎಲ್ಲರೂ ಬರ್ಕೊಂತಾರೆ, ಪಾಲನೆ ಮಾಡ್ತಾರೆ ಅಷ್ಟೇ. ಓಕೆ. ನನ್ನ ಕಡೆಯಿಂದ ಒಂದು 5 ಮುದ್ರೆಗಳು, ಇಂಪಾರ್ಟೆಂಟ್ ಮುದ್ರೆಗಳು ಹೇಳ್ತೀನಿ. ಸರ್ ಕಡೆಯಿಂದ ಯೋಗ ಚಿಕಿತ್ಸೆಗಳು, ಪ್ರಾಣಾಯಾಮ, ಈ ತರ ಪ್ರತಿಯೊಬ್ಬರು ಮಾತಾಡ್ಬೇಕು. ಪ್ರತಿಯೊಬ್ಬರು ಅಲ್ಲಿ ಆದಷ್ಟು ಜ್ಞಾನ ಹಂಚ್ಬೇಕು. ಆಯ್ತಾ? ಗುರುಜಿ, ನಾನು ಅದು ಬಳ್ಳಾರಿ ಸೈಡ್ ಒಂದಿಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿದ್ದು, ಅವರಿಗೆಲ್ಲ ಕಳ್ಸಿದೀನಿ ಗುರುಜಿ. ವಾಟ್ಸ್ಆಪ್ ಅಲ್ಲಿ ಪರ್ಸನಲ್ ಆಗಿ ಸೆಂಡ್ ಮಾಡಿದೀನಿ. ವೆರಿ ಗುಡ್. ಅವರು ಗ್ರೂಪಿಗೆ ಜಾಯಿನ್ ಆದ್ರೇನೋ ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಅವ್ರು ಏನು ಮಾಡಿದ್ದಾರೆ, ನಾನು ಡೈರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ, ತೊಂದ್ರೆ ಇಲ್ಲ ಅಂತ ಹೇಳಿದ್ದೀನಿ.
ಅವತ್ತು ಫಸ್ಟ್ ಸ್ವಾಸ್ಥ್ಯ ಹಬ್ಬಕ್ಕೆಲ್ಲ ಬಂದಿದ್ರು ಲಾಯರ್ಸ್ಗಳು ಗುರುಜಿ, ಇಲ್ಲಿ ನಮ್ಮ ಮಹಾತಾರ್ ಫೌಂಡೇಶನ್ ಗೆ ಬಂದಿದ್ರು ಅವರೆಲ್ಲ. ಅವ್ರೀಗ ಅಲ್ಲಿನೂ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದೊಂದು ಲಾಯರ್ಸ್ ಗ್ರೂಪೇ ಇದೆ ಗುರುಜಿ. ಒಂದು ಆತರ ಅದಕ್ಕೆ ಅವರಿಗೆಲ್ಲ ಪಾಂಪ್ಲೆಟ್ಸ್ ಅಂದ್ರೆ ಪರ್ಸನಲ್ ಆಗಿ ವಾಟ್ಸಪ್ ಮಾಡಿದೀನಿ. ಅಂದ್ರೆ ಇಂಡಿವಿಜುವಲ್ ಮಾಡಿದ್ರೆ ಬೇಗ ನೋಡ್ಕೊಳ್ತಾರೆ ಅಂತ ಸ್ಟೇಟಸ್ ಅಂತ ಹಾಕ್ಲಿಲ್ಲ ನಾನು. ಅದೇ ಅವರೆಲ್ಲ ಅಲ್ಲಿಗೆ ಬಂದು ನೀವು ಅಲ್ಲಿ ಮೀಟ್ ಮಾಡ್ಬೋದು, ಈ ತರ ಗುರುಗಳೆಲ್ಲ ಬರ್ತಾರೆ ಅಂತಾನೆ ಹೇಳಿದ್ದೀನಿ. ಆಯ್ತು ಬರ್ತೀನಿ, ಮತ್ತೆ ನಮ್ಮ ಒಂದು ಗ್ರೂಪಿಗೆ ನಾನು ಎಲ್ಲ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗುರುಜಿ. ಓಕೆ, ಖಂಡಿತ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ಆ ರೀತಿಯಲ್ಲಿ ಪ್ರಚಾರ ಮಾಡಬೇಕು. ನಮ್ಗೆ ಗೊತ್ತಿರುವಂತ ಎಲ್ಲಾ ಗ್ರೂಪ್ಸ್ಗೆ ಕಲಿಸ್ಬೇಕಿದು. ಸೊ ಮನೆ ಮದ್ದುಗಳು ಮಾತ್ರ ತಯಾರು ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ತೀವ್ರತೆಯಲ್ಲಿರುವಂತಹ ಕಾಯಿಲೆಗಳು ಏನಿದೆಯೋ ಅದಕ್ಕೂ ಮನೆ ಮದ್ದುಗಳು ಬೇಕಾಗಿದೆ. ರೈಟ್. ಅದಕ್ಕೆ ಅಂದ್ರೆ ಮುದ್ರೆಗಳದು ನೀವು ಹೇಳ್ತೀರಲ್ಲ ಗುರುಜಿ, ಒಂದು ಮುದ್ರೆಗಳು ನಾನು ಹೇಳ್ತೀನಿ. ಇಲ್ಲಾಂದ್ರೆ ನೀವು ಮುದ್ರೆಗಳನ್ನು ನೋಟ್ ಮಾಡ್ಕೊಂಡು ಬನ್ನಿ. ಆ ವ್ಯಾಧಿಗೆ ಏನು ಮುದ್ರೆಗಳಂತ ನೋಟ್ ಮಾಡ್ಕೊಂಡು ಬನ್ನಿ. ಅದ್ರಲ್ಲಿ ಏನಾದ್ರು ಸೇರಿಸ್ಬೇಕಾದ್ರೆ ನಾನು ಹೇಳ್ತೀನಿ. ಇಲ್ಲಾಂದ್ರೆ ಅದನ್ನೇ ಆ ಪರ್ಟಿಕ್ಯುಲರ್ ಕಾಯಿಲೆಗಳಿಗೆ ಏನ್ ಮನೆ ಮದ್ದು ಕೊಡ್ತೀವೋ ತಕ್ಷಣ ಅದಾದ ತಕ್ಷಣ ಇಮಿಡಿಯೇಟ್ ಮುದ್ರೆನೂ ಕೊಡೋಣ ಅಲ್ಲಿ. ಅದೇ ಅವತ್ ಲಾಸ್ಟ್ ಟೈಮ್ ನಾನು ಮಾಡ್ಕೊ ಬಂದಿದ್ನಲ್ಲ ಗುರುಜಿ ಬುಕ್ಸ್, ಯಾವ್ಯಾವ ಕಾಯಿಲೆಗೆ ಯಾವ ಮುದ್ರೆ ಅಂತ ಫುಲ್ ಬುಕ್ಸ್ ಇತ್ತಲ್ಲ. ಅದೇ ಆಯ್ತು, ಆ ರೀತಿಯಲ್ಲಿ ಮಾಡ್ಕೊಂಡು ಬಂದ್ರೆ ಮನೆ ಮದ್ದು ಪ್ಲಸ್ ಮುದ್ರ ಎರಡು ಕೊಡೋದು. ಓಕೆ, ರೈಟ್. ಥ್ಯಾಂಕ್ ಯು ನಾಗರಾಜ್ ಗುರುಗಳು. ಥ್ಯಾಂಕ್ ಯು. ನಮಸ್ತೆ. ಮಂಜುಳಾ ಮೇಡಮ್ ಮಾತಾಡಿ. ಮಂಜುಳಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಮಂಜುಳಾ ಅಂತ ಹೇಳಿ. 4 ಜನ ಬರ್ತಿದ್ದಾರೆ ಗುರುಜಿ, ನಾನು ಬರ್ತಿದ್ದೀನಿ. ಓಕೆ, ಫ್ರೆಂಡ್ಸ್ ಒಂದ್ ಸ್ವಲ್ಪ ಹೇಳಿದೀನಿ, ನೋಡೋಣ ಅಂದಿದ್ದಾರೆ. ಆದ್ರೆ ಒಂದ್ 7 ಜನ ಆಗ್ತೀವಿ, ಒಂದ್ ಗ್ರೂಪ್ ಆಗಿ ಬರ್ತಿದೀವಿ ಗುರುಜಿ ನಾವುನು. ಗ್ರೇಟ್. ಓಕೆ, ಅಲ್ಲಿ ಏನಾದ್ರೂ ಹೆಲ್ಪ್ ಇದ್ರೆ ನಾವು ಮಾಡ್ತೀವಿ. ಶನಿವಾರ ನೀವು ಹೋಗಿದೆ ಅಂದ್ರೆ ಪ್ರಚಾರ ಮಾಡ್ಬೋದು. ಪಾಂಪ್ಲೆಟ್ಸ್ ತಗೊಂಡು ಅಲ್ಲಿ ಎಲ್ಲೆಲ್ಲಿ ಆ ಪ್ಲೇಸ್ ಅಲ್ಲಿ ವಿಧ ಪ್ಲೇಸಸ್ ಅಲ್ಲಿ ಸ್ವಲ್ಪ ಪ್ರಚಾರ ಮಾಡಿದ್ರೆ ಉತ್ತಮ. ಪಾಂಪ್ಲೆಟ್ಸ್ ಅಲ್ಲೇ ಇರುತ್ತೆ. ಅದು ಕಲ್ಯಾಣ ಮಂಟಪಕ್ಕೆ ಹೋದ್ರೆ ಅಲ್ಲೇ ಪಾಂಪ್ಲೆಟ್ಸ್ ಎಲ್ಲ ಇಟ್ಟಿರ್ತೀವಿ. ಅಲ್ಲಿಂದ ನಾವು ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡು ಆ ಸುತ್ತಮುತ್ತ ಎಲ್ಲ ಹಂಚ್ಬೋದು. ಥ್ಯಾಂಕ್ ಯು ಗುರುಜಿ. ಈ ನಂಬರ್ ತಗೊಳ್ಳಿಮ್ಮ, ಲಕ್ಷ್ಮೀಕಾಂತಮ್ಮ ಮೇಡಮ್ದು, ಮಂಜುಳಾ ಮೇಡಮ್ದು. ಅಶ್ವಿನಿ ಮೇಡಮ್. ಎಸ್ ಗುರುಜಿ. ಮಂಜುಳಾ ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಮಂಜುಳಾ ಮೇಡಮ್. ನೀವು? ನಾವು ದಾವಣಗೆರೆಯಿಂದ ಮೇಡಮ್. ನಾವು ವಿಜಯಲಕ್ಷ್ಮಿ ತಂಗಿ. ಓಕೆ, ರೈಟ್. ನಂಬರ್ ನೋಟ್ ಮಾಡ್ಕೊಳ್ಳಿ. ನಂಬರ್ ನೋಟ್ ಮಾಡ್ಕೊಂಡ್ರೆ ಕಾಲ್ ಮಾಡ್ತೀನಿ. ಅಶ್ವಿನಿ ಮೇಡಮ್ ಕಾಲ್ ಮಾಡಿ. ರೈಟ್. ಲಕ್ಷ್ಮೀಕಾಂತ್ ಮೇಡಮ್ ಮಾತಾಡಿ. ಓಕೆ ಮಾ, ಥ್ಯಾಂಕ್ ಯು. ಈಗ ಮಧುರಾ ಮೇಡಮ್ ಹೇಳಿದ್ರು ಸ್ಟೇಟಸ್ ಅಲ್ಲಿ ಹಾಕಿ ಅಂತ ಹೇಳಿ. ಹಾಕಿದ್ರೆ ಒಳ್ಳೇದು. ಪ್ರತಿಯೊಬ್ರು ಯಾರ್ಯಾರು ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ನಿಮ್ಮ ಪರ್ಸನಲ್ ಗ್ರೂಪ್ಗೆ ಅಥವಾ ಇಂಡಿವಿಜುವಲ್ ಆಗಿ ಕಳಿಸ್ತೀರೋ, ದಯವಿಟ್ಟು ಎಲ್ಲರೂ ತಮ್ಮ ಸ್ಟೇಟಸ್ ಗಳಲ್ಲಿ ಹಾಕಿ ಅಂತ ಹೇಳಿದ್ರೆ ಸುಮಾರು ಜನ ನೋಡ್ತಾರೆ. ಈಗಾಗ್ಲೇ ನೆನ್ನೆನೆ ನಾನು ನನ್ನ ಸ್ಟೇಟಸ್ ಅಲ್ಲಿ ಹಾಕಿದ್ದೀನಿ. ಇವತ್ತು ಸರ್ಕಾರಿ ರಜೆ ಇರೋದ್ರಿಂದ ಅಲ್ಲಿ ಅಫಿಷಿಯಲ್ಸ್ಗೆ ಫೋನ್ ಮಾಡಿ ಎಲ್ಲ ಮಾಡ್ಬೇಕು ಅಂತೆಲ್ಲ ಫೀಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿನ ಸೂಪರ್ವೈಸರ್ಸ್, ಅಂಗನವಾಡಿ ವರ್ಕರ್ಸ್, ಸ್ತ್ರೀ ಶಕ್ತಿ ಸಂಘಗಳು ಇವರಿಗೆಲ್ಲ ಕಳಿಸ್ಬಿಟ್ಟು ಅವ್ರನ್ನು ಸ್ಟೇಟಸ್ ಅಲ್ಲಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನನ್ನ ಇದು 300 ಜನ ಕನಿಷ್ಠ 300 ಜನ ಆದ್ರೂ ಸೇರ್ತಾರೆ ಅಂತ ಭಾವನೆ ಇದೆ. ಈಗ ಬೇಕಾಗಿರೋದು ನಮ್ಗೆ ಹಾಲ್ ನೋಡಿ ಆಯ್ತು, ಬೇರೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಈಗ ನಮಗೆ ಬೇಕಾಗಿರೋದು ಕೇವಲ ಪ್ರಚಾರ. ಈ ಪ್ರಚಾರ ನಾವು ಜಾಸ್ತಿ ಮಾಡಿದಷ್ಟು ನಮ್ಗೆ ಅಲ್ಲಿ ಒಂದು ವ್ಯಾಪಕವಾಗಿ ನಾವು ನಮ್ಮ ವಿಷಯಗಳನ್ನ ಹರಡೋದಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ದಯವಿಟ್ಟು ಹೆಚ್ಚಿನ ಪ್ರಚಾರ ಬರುವವರು ಅಷ್ಟೇ ತಮ್ಮ ಸ್ಟೇಟಸ್ ಅಲ್ಲಿ ಹಾಕಿ. ಈಗಾಗಲೇ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಆ ಪೋಸ್ಟರ್ಸ್ ಯಾವ ರೀತಿ ಇದೆ ಅಂತೇಳಿ. ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿದಾಗ ಯಾರಾದ್ರೂ ಕೇಳ್ಬಹುದು, ನೋಡ್ತಾ ಇರ್ತಾರೆ ಜನ. ಆದ್ರಿಂದ ದಯವಿಟ್ಟು ಹೆಚ್ಚಿನ ಪ್ರಚಾರಕ್ಕೆ ಆದ್ಯತೆ ಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಲಕ್ಷ್ಮೀಕಾಂತಮ್ಮ, ವಾಲಂಟಿಯರ್ಸ್ ಬೇಕಾಗತ್ತೆ ನಮ್ಗೆ. ಅದು ತುಂಬಾ ಈಗ ನಾವು ಯಾರು ಹೋಗ್ತೀವೋ ನಾವೇ ವಾಲಂಟಿಯರ್ಸ್. ಯಾಕಂದ್ರೆ ಅಲ್ಲಿ ಬರೋರ್ನ ನಾವು ಬಂದ ಮೇಲೆ ಅವ್ರನ್ನ ವಾಲಂಟಿಯರ್ಸ್ ಆಗಿ ಕೇಳೋಣ. ಬಂದ್ಮೇಲೆ ವ್ಯವಸ್ಥೆ ಮಾಡಿಸ್ತೀನಿ. ನಮ್ಮವ್ರು ಯಾರಾದ್ರೂ ಬಂದಿರಿದ್ರೆ ಖಂಡಿತ ಅದನ್ನ ಅಲ್ಲಿ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಈಗ ನಾವ್ ಯಾರ್ಯಾರು ಹೋಗ್ತಾ ಇದೀವಿ, ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಮಧ್ಯದಲ್ಲಿ ಬಿಡುವಾದಾಗ ನೋಡ್ಕೊಂಡು ವಾಲಂಟ್ರಿ ಇದು ಮಾಡೋಣ.
ಅದನ್ನ ಮಾಡೋಣ ಖಂಡಿತ. ಅದೇ ಮುಂದೆ ಒಂದ್ ದಿವಸ ಮುಂಚೆ ಹೋಗೋರು ಸ್ವಲ್ಪ ಅಲ್ಲಿ ಪ್ರಚಾರ ಮಾಡ್ಬೋದು, ಅಂದ್ರೆ ಪಾಂಪ್ಲೆಟ್ ಹಂಚಿಕೆ ಅದೆಲ್ಲ ಮಾಡ್ಬೋದು, ಅದೊಂದು ಅವಕಾಶ ಇದೆ. ಸೊ ಯಾರ್ಯಾರಿಗೆ ಅವಕಾಶ ಇದ್ರೆ ಒಂದ್ ದಿವಸ ಮುಂಚೆ ಹೋಗ್ಬೋದು. ಸೊ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಇಲ್ಲಿಂದನೇ ನಾವು ಅನ್ಕೊಂಡಿದ್ದ 2-3 ಪ್ರಣಾಳಿಕೆಗಳಿದೆ, ಆ ಪ್ರಣಾಳಿಕೆ ಪ್ರಕಾರ ಮಾಡೋಣ, ಆ ಪ್ರಚಾರ ಆಗ್ತಾ ಇರ್ತದೆ. ಮಿಕ್ಕಿದು ಎಲ್ಲ ಮಾಸ್ಟರ್ಸ್ ಅವ್ರವರು ವಾಟ್ಸಪ್ ಗ್ರೂಪ್ಗಳಿಗೆ ಹಂಚ್ಕೊಳ್ಳೋದು ಇವೆಲ್ಲ ಮಾಡಿದ್ರೆ ಅದು ಹೆಚ್ಚು ಪ್ರಚಾರ ಆಗತ್ತೆ. ಮತ್ತೆ ಇದುವರೆಗೂ ರಿಜಿಸ್ಟ್ರೇಷನ್ ಏನೂ ಆಗಿಲ್ಲ ಸರ್? ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸರ್, ಬಟ್ ಇನ್ನೂ ಹೆಚ್ಚಾಗಬೇಕು. ಇನ್ನು ಇಷ್ಟುವರೆಗೆ ಅಂದ್ರೆ ಒಂದು 40-50 ಇದೆ ಅಷ್ಟೇ ಗ್ರೂಪಲ್ಲಿ. ಸರಿ. ಆಮೇಲೆ ಇನ್ನೂ ಒಂದು ಸರ್, ಅಲ್ಲಿ ನಾನು ಅದೇ ಹೇಳ್ತಾ ಇದ್ದೆ, ಒಂದು ರಿಜಿಸ್ಟರ್ ಇಡೋಣ. ಯಾಕಂದ್ರೆ ಈಗ ನಾವು ಹೋದ ತಕ್ಷಣ ಬಂದಿರೋ ಜನರು ಬರ್ಮಕ್ಕೆ ಕೇಳ್ಬೋದು, ಯೋಗ ಬಗ್ಗೆ ಕೇಳ್ಬೋದು, ಆಯುರ್ವೇದ, ಆಕ್ಯುಪ್ರೆಷರ್ ಎಲ್ಲ ಕೇಳ್ಬೋದು. ಆದ್ರಿಂದ ಒಂದಷ್ಟು ರಿಜಿಸ್ಟರ್ ಇಟ್ಬಿಟ್ಟು ಆ ರಿಜಿಸ್ಟರ್ ಅಲ್ಲಿ ಅವರ ಮೊಬೈಲ್ ನಂಬರು, ಚಿಕಿತ್ಸೆ ಯಾವ್ದು ಬೇಕು ಅಂತ ಇದು ಮಾಡಿ ನಮ್ಗೆ ಇನ್ನೂ ಒಂಥರ ಏನು ಜನರಿಗೆ ಇನ್ನೂ ಆಗ್ಲೇಬೇಕು ಅಂತಿದ್ರೆ, ನಾನು ಒಬ್ರಿಗೆ ಹೇಳಿದೀನಿ, ಆ ಅಮ್ಮ ಬೆಂಗಳೂರಿಗೆ ಬಂದ್ಬಿಡ್ತಾ ಇದೆ. ಆ ಅಮ್ಮ ಇದ್ದಿದ್ರೆ ನಮ್ಗೆ ವೀರಶೈವ ವಾಸವಿದು ತುಂಬಾ ಇದಾಗೋದು. ಆದ್ರೂ ಪ್ರಚಾರ ಮಾಡ್ತಾ ಇದ್ದಾಳೆ. ಇವತ್ತು ಕೇಟರರ್ಸ್ ನ ಇದು ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ 10-10:30. ನೆಕ್ಸ್ಟ್ ಅವ್ರದೇ ಆದ ಜಾಗ ಇದೆ, 60-40 ಪಕ್ಕದಲ್ಲಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಬಂದು ನೋಡಿದ್ರೆ ಚೆನ್ನಾಗಿರೋದು. ಆದ ಕಾರಣ ಜನರು ಏನಾದ್ರು ನಮ್ಗೆ ಚಿಕಿತ್ಸೆ ಬೇಕು ಅಂತ ಕೇಳಿದಾಗ ಒಂದ್ ರಿಜಿಸ್ಟರ್ ಇಟ್ಬಿಟ್ಟು ಅವ್ರ ಹೆಸರು, ಮೊಬೈಲ್ ನಂಬರು, ಏನ್ ಚಿಕಿತ್ಸೆ ಬೇಕು ಅಂತ ಹೇಳಿ ಕೊನೆಯಲ್ಲಿ ಅದ್ರ ಬಗ್ಗೆ ಮಾತಾಡಿ, ಮುಂದೆ ಇನ್ಯಾರಾದ್ರೂ ಬರ್ತಾರೆ ಇದನ್ನ ಮಾಡ್ಸಕ್ಕೆ ಅಂದ್ರೆ ಇನ್ನೂ ಹೆಚ್ಚಿನ ನಾವು ಪ್ರಚಾರ ಇದನ್ನ ಹಮ್ಮಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಆಗಿದೆ. ರೈಟ್, ಹಂಗೆ ಮಾಡೋಣ. ರೈಟ್, ಥ್ಯಾಂಕ್ ಯು ಮ್ಯಾಮ್. ರೈಟ್, ಹೇಳಿಮ್ಮ ಅಶ್ವಿನಿ. ಓಕೆ ಗುರುಜಿ. ಧ್ಯಾನ ಅಂತ ಏನಿದೆ ಸರ್, ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಭಾರತಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿ. ಸಂಬಂಧಪಟ್ಟಂತೆ, ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನ್ ಮಾತನಾಡ್ಬೇಕು ಅಂತ ನಿಮ್ಮ ಕಡೆಯಿಂದ ನಾವು ಕೇಳಕ್ ಇಷ್ಟಪಡ್ತೀವಿ ಸರ್. ಧ್ಯಾನ ಅಂತ ಇದೆ, ಮತ್ತೆ ಭಾರತಿ ಮೇಡಮ್. ಧ್ಯಾನ ಅಂದ್ಮೇಲೆ ಬರೀ ಮೌನ ತಾನೆ, ಎಲ್ಲಿ ಮಾತಾಡ್ತಾರ ಅವರು? ಗುರುಜಿ ನಮಸ್ತೆ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ. ನನಗೆ ಮಾತಾಡೋ ಶೈಲಿ ಜಾಸ್ತಿ ಇಲ್ಲ ಸರ್. ಇಲ್ಲ, ನೀವ್ ಹೆಸರು ಇಟ್ಕೊಂಡ್ರೆ ಸರಿ ಇದೆ ಬಿಡಿ. ಅದಕ್ಕೆ ಧ್ಯಾನ ಅಂತ ಇಟ್ಕೊಂಡೆ. ನಾನು ಒಂದ್ ಸ್ವಲ್ಪ ದಿವಸ ನೋಡ್ತಾ ಇದ್ದೀನಿ, ಈಗ ಪರ್ಫೆಕ್ಟ್ ಮಾತಾಡ್ತಾ ಇದ್ದಾರೆ. ರೈಟ್. ಸೊ ಪ್ರಚಾರ ಮಾಡಿ ಸರ್, ಪ್ರಚಾರ ಮಾಡಿ ಚೆನ್ನಾಗಿ. ಕಾರ್ಯಕ್ರಮ ಪ್ರಚಾರ ಮಾಡಿ. ಪ್ರಚಾರ ಮಾಡಿ, ಮತ್ತೆ ಶಾರೀರಿಕವಾಗಿ, ಭೌತಿಕವಾಗಿ ತಾವು ಭಾಗವಹಿಸಿ. ನಿಮ್ಮಂತವ್ರು ಭಾಗವಹಿಸುವಿಕೆ ಬಹಳ ಮುಖ್ಯ. ಯಾಕೆಂದ್ರೆ ನಾವು ಕಾರ್ಯಕ್ರಮ ನಡೆಸೋರ್ಗಿಂತ ಈ ಆಯೋಜಕರು ಇರ್ತಾರಲ್ಲ, ಅದನ್ನೆಲ್ಲ ಮ್ಯಾನೇಜ್ ಮಾಡೋರು ಇರ್ತಾರಲ್ಲ, ನಿಮ್ಮಂತವ್ರು ನಿಂತ್ಕೊಂಡು ಅದನ್ನೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ರೆ ನಾವು ಕೆಲಸನ ಸುಲಭವಾಗಿ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ನಮ್ಗೆ ಆ ಕೆಲಸದ ಕಡೆಗಿಂತ ಆ ಮ್ಯಾನೇಜ್ ಮಾಡೋದ್ರ ಕಡೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಕೆಲಸ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಜವಾಬ್ದಾರಿಗಳನ್ನ ಸ್ವಲ್ಪ ಹಂಚಿಕೆ ಮಾಡ್ಕೊಳ್ಳಿ. ಹಂಚಿಕೆ ಮಾಡಿ ನಮ್ಮನ್ನ ಕೆಲ್ಸಕ್ ಬಿಡಿ. ನಾವಂತೂ ಕೂಲಿ ಕೆಲ್ಸಕ್ಕಂತೂ ಇದ್ದೇ ಇದ್ದೀವಿ. ಆದ್ರಿಂದ ನಾವು ಕೂಲಿ ಕೆಲಸದವ್ರ ಹಂಚಕ್ ಟ್ರೈ ಮಾಡಿ ಅಷ್ಟೇ. ಎಸ್. ಓಕೆ ಓಕೆ ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮಾತನಾಡೋರಿದ್ರೆ ದಯವಿಟ್ಟು ಮಾತನಾಡಿ ಮಾಸ್ಟರ್ಸ್. ಸರ್ಜರ ಗುರುಜಿ, ಈಗ ಪ್ರಚಾರದ ಕಾರ್ಯಕ್ರಮ ಹೆಚ್ಚಿಗೆ ಆಗ್ಬೇಕಾಗಿದೆ. ಈಗಾಗ್ಲೇ ಸಮಗ್ರ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದ್ರೆ ಹೆಚ್ಚಿನದಾಗಿ ಎಲ್ಲ ಮಾಸ್ಟರ್ಸ್ ಕೂಡ ಸಹಕಾರ ಕೊಟ್ರೆ, ಯಾಕೆ ಅಂತಂದ್ರೆ ಇದು ಲೋಕ ಕಲ್ಯಾಣಕ್ಕಾಗಿ, ಮತ್ತೆ ಯಾವ ಉದ್ದೇಶನೂ ಇಲ್ಲ. ಎಲ್ಲರೂ ಬೆಳಿಬೇಕು. ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೊಡುವಂತಹ ಸಮಗ್ರ ಮಾಹಿತಿಗಳೆಲ್ಲ ವಿಶೇಷವಾಗಿದೆ. ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ಹೋದ್ರೆ ಬರೀ ಧ್ಯಾನ ಜ್ಞಾನ ಅಂತ ಇರುತ್ತೆ. ಆದ್ರೆ ನಮ್ಮಲ್ಲಿ ವಿಶೇಷತೆಗಳಲ್ಲಿ ವಿಶೇಷತೆ, ಇಂತಹ ಅದ್ಭುತ ಜ್ಞಾನಗಳನ್ನ ನಾವು ಇಡೀ ಪ್ರಪಂಚಕ್ಕೆ, ಸಮಾಜಕ್ಕೆ ಹರಡಬೇಕು ಅನ್ನುವಂತಹ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿರೋದ್ರಿಂದ ಹೆಚ್ಚಿಗೆ ರೀತಿಯಲ್ಲಿ ಪ್ರಚಾರ ಆಗ್ಬೇಕು ಅಂತ ಅನ್ನುವಂಥದ್ದು
ಹಾಗಾಗಿ ಮಾಸ್ಟರ್ಸ್ ಹೆಚ್ಚಿಗೆ ಪ್ರಚಾರ ಮಾಡೋಣ. ಓಕೆ ಗುರುಜಿ. ಮತ್ತೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದನ್ನು ನಾವು ಬಚ್ಚಿಟ್ಕೊಳ್ಳೋದಿಲ್ಲ, ಮುಚ್ಚಿಟ್ಕೊಳ್ಳುವ ವ್ಯವಸ್ಥೆ ಇಲ್ವೇ ಇಲ್ಲ. ಕೆಲವರು ಗುರುಗಳು ಮತ್ತೆ ಕೆಲವು ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು, ಅವರಲ್ಲಿ ಎಷ್ಟು ಜನ ತರಬೇತಿಗೆ ಹೋಗ್ತಾರೆ ದುಡ್ಡು ಕಟ್ಕೊಂಡು, ಅವ್ರಿಗೆ ಹೇಳ್ಕೊಟ್ಬಿಟ್ಟು ಕೊನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಇದನ್ನ ಹೊರಗಡೆಯವ್ರಿಗೆ ಹೇಳ್ಕೊಡ್ಬಾರ್ದು, ಮತ್ತೆ ನೀವು ಕಲ್ತಿದ್ದನ್ನ ನೀವು ಗುಟ್ಟಾಗಿ ಸಾಧನೆ ಮಾಡ್ಕೊಂಡು ಹೋಗ್ಬೇಕು, ನೀವು ಆ ರೀತಿ ಮಾಡಿದ್ದೆ ಆದ್ರೆ ಗುರುಗಳ ಶಾಪಕ್ಕೆ ಗುರಿ ಆಗ್ಬಿಡ್ತೀರಿ ಅಂತ ಹೇಳಿ ಸಾಕಷ್ಟು ಜನ ಇದ್ದಾರೆ ನಮ್ ಕಣ್ ಮುಂದೆ. ನಾವು ಎಷ್ಟೋ ಕಡೆ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ, ಅವ್ರೆಲ್ರೂ ಅದೇ ಹೇಳೋದು, ನೀವ್ ಯಾವುದೇ ಕಾರಣಕ್ಕೂ ಬೇರೆಯವ್ರು ಕಲ್ಸಂಗಿಲ್ಲ ನೀವು. ಬಟ್ ಇಲ್ಲಿ ನಾವು ಹೇಳ್ತೀವಿ, ದಯಮಾಡಿ ನೀವು ಕಲೀರಿ, ಬೇರೆಯವ್ರಿಗೂ ಹಂಚಿ, ಆದ್ಮಿ ಬನ್ ಸಕ್ತಾ ಹೈ ಅವ್ರ ಬನಾ ಸಕ್ತಾ ಹೈ ಅಂತೇಳಿ ನಾವು ಇದನ್ನ ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮುಚ್ಚಿಟ್ಕೊಳ್ಳುವಂತದ್ದು ಏನು ಇಲ್ಲ, ಇದೊಂದು ರೀತಿ ತೆರೆದ ಪುಸ್ತಕ. ಆದ್ರಿಂದ ದಯಮಾಡಿ ಎಲ್ರು ಬನ್ನಿ, ಭಾಗವಹಿಸಿ, ನೀವು ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿ, ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನ ಜಗತ್ಗೂ ಹಂಚೋದಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು ಗುರುಜಿ. ತುಂಬಾ ಅದ್ಭುತವಾದ ಒಂದು ನುಡಿಮುತ್ತಗಳನ್ನ ಇವತ್ತು ನೀವು ಬಂದಿದ್ದಂತೂ ಅದ್ಭುತ ಗುರುಜಿ. ಪ್ರತಿನಿತ್ಯನೂ ನೀವು ಈ ತರ ನಮ್ಗೆ ದರ್ಶನ ಕೊಡ್ತಾ ಇದ್ರೆ ಒಂದು ಹುರುಪು ಅಂತ ಏನ್ ಹೇಳ್ತಾರೆ, ಹೆಚ್ಚಿನದಾಗಿ ಬರ್ತಾ ಇರುತ್ತೆ. ಹೆಚ್ಚಿನ ಮಾಸ್ಟರ್ಸ್ ಕೂಡ ಮಾತಾಡಿದ್ರಿ ಇವತ್ತು. ಎಲ್ರಿಗೂ ಕೂಡ ನಾವು ಈಗ ನಾನು ಏನೋ ಯೋಗ ಪ್ರಾಣಾಯಾಮ ಹೇಳ್ಕೊಡ್ತಾ ಇದ್ದೆ, ಆದ್ರೆ ಗುರುಜಿ ಹೇಳ್ಕೊಡೋದ್ ನೋಡಿದ್ರೆ ಉನ್ನತ ಮಟ್ಟಕ್ಕಿತ್ತು. ಯಾವಾಗ್ಲೂ ಕೂಡ ನಿಮ್ಮ ಒಂದು ಯೋಗಾಭ್ಯಾಸನೇ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಅದ್ಭುತ ಆಯ್ತು. ಮತ್ತೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಆಯಿತು. ತುಂಬಾ ಅದ್ಭುತ ಆಯ್ತು. ಎಲ್ಲರೂ ಈಗ ತಿಳ್ಕೊಂಡಿದ್ದಾರೆ. ಈಗ ಯಾರು ಅಟ್ಲೀಸ್ಟ್ ಇವಾಗ ಸ್ವಲ್ಪ ನಿರ್ಣಯ ಚೇಂಜ್ ಮಾಡ್ಕೊಂಡು ಅಲ್ಲಿ ಬರಕ್ಕೆ ಪ್ರಯತ್ನ ಮಾಡ್ಬೇಕು ಎಲ್ಲರೂ. ಇಷ್ಟೆಲ್ಲ ಮಾತುಗಳು ಕೇಳಿಸ್ಕೊಂಡಿದ್ಮೇಲೆ ರೈಟ್. ಖಂಡಿತ ಗುರುಜಿ, ಇವತ್ತಿನ ಸತ್ಸಂಗದಲ್ಲಿ ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ಈಗ ಹೆಚ್ಚಿನದಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಹಬ್ಬದ ಬಗ್ಗೆ ಏನು, ಯಾವ ಜಾಗ, ಯಾವ ರೀತಿ ಅನ್ಬಿಟ್ಟು ಎಲ್ಲಾ ಮಾಸ್ಟರ್ಸ್ಗೂ ಇನ್ನೂ ಹೆಚ್ಚಿನದಾಗಿ ಇವತ್ತು ಅರ್ಥ ಆಗಿದೆ. ಹಾಗಾಗಿ ಮಾಸ್ಟರ್ಸ್ ಹೆಚ್ಚಿನದಾಗಿ ದಯವಿಟ್ಟು ಎಲ್ರು ಕೂಡ ರೆಸ್ಪಾನ್ಸ್ ಮಾಡಿ, ಇಲ್ಲ ಅಡ್ಮಿನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನೀವು ತಿಳಿಸ್ಬೋದು. ಏನೇ ಇದ್ರು ನಮ್ಗೆ ನೀವು ಹೇಳ್ಬೋದು ಮಾಸ್ಟರ್ಸ್. ರೈಟ್. ಓಕೆ ಸಂಪನ್ನಗೊಳಿಸಿದ ಕಾರ್ಯಕ್ರಮ. ಓಕೆ ಗುರುಜಿ. ಅಶ್ವಿನಿ ಮೇಡಮ್, ಶಿವಕುಮಾರ್ ಸರ್ ಕೊಡಿ, ಅವ್ರು ಮಾತಾಡ್ತಾರೆ. ನಾವು ಇದ್ರಪ್ಪ ಬರ್ತೀನಿ ಅಂತ ಹೇಳಿದ್ರು. ಕೊನೆಯದಾಗಿ ಅವಕಾಶ ಇದೆ, ಸಮಯ ಆಗಿದೆ, ಆದ್ರೂ ಕೂಡ ಇಬ್ರು ಮಾಸ್ಟರ್ಸ್ ಅವಕಾಶ ಇದೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಮಾಡ್ತೀವಿ. ಶಿವಕುಮಾರ್ ಅವ್ರದ್ದು ಅನ್ಮ್ಯೂಟ್ ಆಗಿದೆ ನೋಡಿ, ಮಾತಾಡಿ ಶಿವಕುಮಾರ್. ನಮಸ್ಕಾರ ಸರ್. ಗುರುಜಿ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ಸರ್. ನಾನು ಬರ್ತಾ ಇದ್ದೀನಿ ಸರ್, ಇದು ಶನಿವಾರ ದಿವಸ ಬರ್ತಾ ಇದ್ದೀನಿ ಸರ್ ನಾನು ರಾಯಚೂರಿಗೆ. ಶನಿವಾರ ದಿವಸ ಸರ್ ರಾತ್ರಿ 11:00 ಬರ್ತಾ ಇದ್ದೀನಿ ಸರ್. 6 ಗಂಟೆ ಟ್ರೈನ್ ಇದೆ ಬೀದರಿಂದ. ಓಕೆ ಗುರುಜಿ, ಶಿವಕುಮಾರ್ ಸರ್ ಕೂಡ ಹಬ್ಬಕ್ಕೆ ಬರೋದಕ್ಕೆ ತುಂಬಾ ಖುಷಿಯಿಂದ ಇದ್ದಾರೆ. ಅವ್ರು ಕೂಡ ಕಾಲ್ ಮಾಡಿ ನನ್ ಕಡೆಯಿಂದ ಸೇವೆ ಮಾಡ್ತೀನಿ ಮತ್ತೆ ದೇಣಿಗೆ ಕೊಡ್ತೀನಿ ಅಂತಾನೂ ಕೂಡ ಅವ್ರು ಕಾಲ್ ಮಾಡಿದ್ರು ಗುರುಜಿ. ಓಕೆ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮೇಡಮ್, ಅವ್ರಿಗೆ ಆಪ್ಷನ್ ಕೊಡಿ ಮೇಡಮ್. ನಾಗರತ್ನಂನವರು ಅಡಿಗೆ ಕಡೆ ಹೋದ್ರೆ ಏನೋ ಕಾರಣ, ನಮ್ಗೆಲ್ಲ ಟಿಫನ್ ಮಾಡಕ್ ಹೋಗಿರ್ಬೇಕು. ಸರ್ ನಮಸ್ತೆ. ಸರ್ ನಮಸ್ಕಾರ. ನಾನ್ ಟಿಫನ್ ಮಾಡಿದ್ರೆ ನಮಸ್ತೆ ಸರ್. ನಾನ್ ಟಿಫನ್ ಮಾಡಿದ್ರೆ ನೀವು ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲೇ ತಿನ್ಬೇಕಾಗುತ್ತಲ್ಲ ಸರ್, ಹೊಟ್ಟೆ ತುಂಬಲ್ಲ. ಏನಿಲ್ಲ, ತೋರ್ಸ್ಬಿಟ್ರೆ ಆಯ್ತು. ಸರ್ ಮತ್ತೆ ನಿಮ್ಮ ದರ್ಶನ ಇವತ್ತಾಯ್ತು. ಅವರು ಅಶ್ವಿನಿ ಮೇಡಮ್ ಹೇಳ್ದಂಗೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಮಾತಾಡಕ್ಕೆ ಅಂತ ಅಂದ್ಬಿಟ್ಟು ಮಾಡಿದ್ರೆ ಅದೇ ಬೇರೆ ಪ್ರೈವೇಟ್ ಆಗಿ ಮಾತಾಡಕ್ ಹೋದ್ರೆ ಅವ್ರ ಟೈಮ್ ಸಿಗಲ್ಲ. ಈ ಟೈಮಲ್ಲಿ ಹಂಚಿಗೆ ಮಾತಾಡೋಣ. ನಾನು ನಮ್ಮ ದೊಡ್ಡಪ್ಪನ ಮಗಳೊಬ್ಳಿಗೆ ನಿಮ್ ಗ್ರೂಪ್ಗೆ ಜಾಯಿನ್ ಮಾಡ್ಸಕ್ ಕೇಳಿದ್ದೆ.
ಅವ್ರು ತುಂಬಾನೇ ಇಷ್ಟ. ಅವರು ರಿಟೈರ್ಡ್ ಟೀಚರು, ಬಟ್ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರು ಮುಂದುವರಿಯಕ್ಕೆ ಆಗಲ್ಲ. ಎಲ್ಲ ಈ ತರ ಎಲ್ಲ ಅವಳಿಗೆ ತಿಳುವಳಿಕೆ ಜ್ಞಾನ ಎಲ್ಲ ಇದೆ, ಆದ್ರೆ ಸ್ವಲ್ಪ ಸ್ಲೋ, ವಾಕ್ ಚಾತುರ್ಯ ಸ್ವಲ್ಪ ಕಡಿಮೆ ಟೀಚರ್ ಆದ್ರೂ. ಅದಕ್ಕೆ ಅವ್ರನ್ನ ನಿಮ್ನ ಕ್ಲಾಸಲ್ಲಿ ಜಾಯಿನ್ ಮಾಡ್ಸಕ್ಕೆ ಅಂತ ಕೇಳಿದ್ದೆ, ಮಾಡ್ಸಿದಾರಂತ ಕೇಳೋಣ ಅಂತ ಒಂದು. ಮತ್ತೆ ನಮ್ಗೆ ರಾಯಚೂರಿಗೆ ಬರೋದಿಕ್ಕೆ ನಾನು ಒಬ್ಳೆ ಬರಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ನಮ್ಗೆ ಒಬ್ಳೆ ಬರಕ್ಕೆ ಇಷ್ಟ ತುಂಬಾ. ನಿಮ್ದೆಲ್ಲ ಇದೆಲ್ಲ ಕೇಳ್ತಾ ಇದ್ದೀನಿ, ಬಟ್ ಅವತ್ತಿನ ಫಂಕ್ಷನ್ಗಳದೆಲ್ಲ ನಮ್ಗೆ ಯಾವ ರೀತಿ ಸಿಗುತ್ತೆ, ಅಥವಾ ಬರಕ್ ಆಗ್ಲಿಲ್ಲ ಅಂದ್ರೆ ಪ್ರಯತ್ನ ಪಡ್ತೀನಿ, ಬರಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತಾ ಅಥವಾ ಯಾವ್ದಾದ್ರು ಸಿಗುತ್ತಾ ಅಂತ ಕೇಳೋಣ ಅಂತ ಮಾಡಿದೆ ಅಷ್ಟೇ ಸರ್ ನಾನು. ಆನ್ಲೈನ್ ಅಲ್ಲಿ ಏನಿಲ್ಲಮ್ಮ, ಆಫ್ಲೈನ್ ಇದು ಕಾರ್ಯಕ್ರಮ. ಆನ್ಲೈನ್ ಆಫ್ಲೈನ್ ಅಲ್ಲಿ ಆಫ್ಲೈನ್ ಕಾರ್ಯಕ್ರಮ, ಆಫ್ಲೈನ್ ಬರಬೇಕು. ಸಾಧ್ಯವಾದ್ರೆ ಆಮೇಲೆ ವಿಡಿಯೋಗಳು ಅಪ್ಲೋಡ್ ಮಾಡ್ಬೋದು, ನೋಡ್ತೀವಿ ಅದು ಇನ್ನು ಅದು ಯಾವ ರೀತಿಯಲ್ಲಿ ಎಷ್ಟು ಕ್ವಾಲಿಟಿ ಆಗಿ ಬರ್ತದೋ ನೋಡಿ ಆಮೇಲೆ ಇದು ಮಾಡ್ತೀವಿ. ಅದೇ ಮತ್ತೆ ಮಹಾತಾರು ಫೌಂಡೇಶನ್ಗೆ ನಮ್ಗೆ ಜಾಯಿನ್ ಮಾಡಿಸ್ಕೊಡಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ನಮ್ಮ ದೊಡ್ಡಪ್ಪನ ಮಗಳೊಬ್ಳು ನನ್ನ ಕೇಳ್ಕೊಂಡಿದ್ದು. ನೀನ್ ಕೇಳಿಸ್ಕೊತಾ ಇರ್ತಿಲ್ಲ, ನಾನು ಕೇಳ್ಕೊತೀನಿ. ಈ ಧನುರ್ಮಾಸದಲ್ಲಿ ನಾವು ಬೆಳಗ್ಗೆ 5 ಗಂಟೆಗೆ ಮೊದ್ಲೇ ಎದ್ದು ನಮ್ ಕರ್ತವ್ಯ ಎಲ್ಲ ಮುಗಿಸಿರ್ತೀವಿ, ಆಮೇಲೆ ಟೈಮ್ ಪಾಸ್ ಮಾಡಕ್ಕೆ. ಅಥವಾ ನನಗೆ ವಿಷಯಗಳು ತುಂಬಾನೇ ಇಷ್ಟ ಆಗುತ್ತೆ, ಬರೀ ಕೂತ್ಕೊಳ್ಳೋದು ಮಲ್ಕೊಳ್ಳೋದೆಲ್ಲ ಮಾಡಕ್ ನನಗೆ ಇಷ್ಟ ಇಲ್ಲ ಅಂತ ಕೇಳಿದ್ಲು. ಅದಕ್ಕೆ ಜಾಯಿನ್ ಮಾಡಿಸ್ಕೊಳಕ್ಕೆ ಅಂತ ಕೇಳಿದೀನಿ. ಅವ್ರ ಫೋನ್ ನಂಬರ್ ಎಲ್ಲ ಹಾಕಿದೀನಿ, ಅಶ್ವಿನಿ ಮೇಡಮ್ ಕಳ್ಸಿದೀನಿ. ಧನುರ್ಮಾಸದಲ್ಲಿ ಬೆಳಿಗ್ಗೆ ಎದ್ದು ಅರಳಿಕಟ್ಟೆ ಸುತ್ತ ಕೊಯ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಹೋಗ್ತಾರೆ. ಇಲ್ಲಿ ಈ ಮೆಡಿಟೇಷನ್ಗೆ ಇಲ್ಲಿ ಬರ್ತಾರೆ ಅವರು. ಇಲ್ಲ, ಅದು ಮಾಡ್ಬಿಟ್ಟು ಬಂದ್ಮೇಲೆ ಮತ್ತೆ ಮಾಡ್ತಾರೆ, ಇನ್ನು ಹೊತ್ತು ಮುಂಚೆ ಮಾಡ್ತಾರೆ ಅವ್ರು, 3-3:30ಗೆ ಎದ್ದು ಮಾಡ್ತಾರೆ. ಸರಿ 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 ಸರಿ. ಅವರು ರಿಟೈರ್ಡ್ ಟೀಚರ್, ವಾಲಂಟ್ರಿ ತಗೊಂಡ್ಬಿಡ್ತಾಳೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ. ಅವಳಿಗೆ ನಿಮ್ ವಿಷಯ ಎಲ್ಲ ಹೇಳಿದೆ ನಾನು ಮೊದ್ಲು ಒಂದ್ ಯಾವ್ದೋ ಕಾರ್ಯಕ್ರಮ ಎಲ್ಲ ಕೊಡ್ಸಿದ್ದೆ, ಸೌಂದರ್ಯ ಲಹರಿ ಬುಕ್ಕು ಮತ್ತೆ ವಿಷ್ಣು ಸಹಸ್ರನಾಮ ಎಲ್ಲ ನಾನು ಕಳ್ಸಿಕೊಟ್ಟು ಅವಳು ಕಳ್ಸಿದೀನಿ. ಬಟ್ ಇವಾಗ ನಾನ್ ದೂರ ಇರೋದ್ರಿಂದ ಅವಳು ನನ್ನ ಕೇಳ್ಕೊಂಡ್ಲು. ಅದಕ್ಕೆ ನಾನು ಈ ತರ ಇವ್ರ ಕ್ಲಾಸ್ ಅಲ್ಲಿ ನಾನು ಆಗ್ಲೇ ಫೆಬ್ರವರಿಯಿಂದಾನು ಇದೀನಿ, ಬಟ್ ನಾನು ಏನು ಸಾಧನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದೇ ಸಮುದ್ರ ಪಾನ ಒಂದು ನನಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಯ್ತು. ಧ್ಯಾನದಲ್ಲಿ ನಾನು 2-3 ಸರಿ ಕೇಳ್ಕೊಂಡಿದೀನಿ, ಈ ಸ್ವಲ್ಪ ನನಗೆ ಅರ್ಥ ಆಗ್ತಾ ಇದೆ ಧ್ಯಾನದ್ದು. ಅದು ಅಷ್ಟೊಂದು ಸಕ್ರಿಯವಾಗಿ ನನಗೆ ಭಾಗವಹಿಸಕ್ ಆಗ್ತಾ ಇಲ್ಲ ಅದ್ರಲ್ಲಿ, ಅದಕ್ಕೆ ಕೇಳ್ಕೊಂಡಿದೀನಿ ಸರ್ ಅಷ್ಟೇನೆ. ಅಶ್ವಿನಿ ಮೇಡಮ್ ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಬಿಡಿ, ಯೋಚನೆ ಮಾಡ್ಬೇಡಿ. ಇದೆಲ್ಲ ನಿಧಾನವಾಗಿ ಆಗ್ತಕ್ಕಂಥದ್ದು, ಆಗತ್ತೆ ಬಿಡಿ. ಅನಿತಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಸರ್, ಅವಕಾಶ ಕೊಡೋದಕ್ಕೆ ನಮಸ್ತೆ. ಆಯ್ತಮ್ಮ, ನಮಸ್ತೆ. ಅನಿತಾ ಅವ್ರು ಮಾತನಾಡಿ. ನಮಸ್ತೆ ಗುರುಜಿ, ನಮ್ ರಂಗನಾಥ್ ಗುರುಜಿಗೆ, ತಮ್ಗೂ, ಅಶ್ವಿನಿ ಅವ್ರಿಗೆ, ಮಹಾತಾರ್ ಫೌಂಡೇಶನ್ ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ನಾವು ಬಳ್ಳಾರಿಗೆ ಬರಕ್ ಆಗ್ತಲ್ಲ, ನಾನು ದೇಣಿಗೆ ಅಂತ ಹೇಳ್ಬಿಟ್ಟು ನಾನು ಆಗ್ತಾ ಇದ್ದೀನಿ. ನಮ್ಮ ರಂಗನಾಥ್ ಗುರುಜಿ ಇದಾರಲ್ಲ, ಅದಕ್ಕೆ ಅದು ಅನ್ನ ಒಂದು ಇದಕ್ಕೆ ನನ್ನ ಕೈಲಾದಷ್ಟು ಒಂದು 1001 ರೂಪಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ನಾಳೆ ಶನಿವಾರ ಇದಿರುತ್ತಾ, ಆಕ್ಯುಪೆಂಚರ್ ಇರುತ್ತಾ ಗುರುಜಿ? ಬರ್ಬೋದಾ? ಮರ್ಮ ಇರುತ್ತೆ. ಇರುತ್ತಾ? ಅದನ್ನು ನಿಮ್ಗೆ ಹಾಕ್ಬಿಡ್ಲಾ? ನಾನು ನಮ್ ತಾಯಿ ಬರ್ಬೇಕು. ನೀವು ಎಷ್ಟು ಜನ ಬರ್ತೀರಾ ಅಂತ ಅಲ್ಲಿ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಸರಿ ಗುರುಜಿ, ಸರಿ ಗುರುಜಿ. ನಾನು ಅನ್ನದಾನಕ್ಕೆ ಅಂತ 1000 ರೂಪಾಯಿ ಅದು ನಿಮ್ಗೆನೆ ಹಾಕ್ತಾ ಇದ್ದೀನಿ. ಪ್ರಚಾರ ಮಾಡಿ ಅಟ್ಲೀಸ್ಟ್. ಖಂಡಿತ ಗುರುಜಿ. ನಂದು ಇಲ್ಲಿ BBMP ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆನೂ ನಾನು ಅಶ್ವಿನಿ ಮೇಡಮ್ಗೆ ಕೊಟ್ಟಿದ್ದೀನಿ. ಮೇಡಮ್ ಜಾಯಿನ್ ಮಾಡಿದ್ದಾರೆ, ಅವ್ರು ಜಾಯಿನ್ ಆಗಿದ್ದಾರೆ. ನೋಡ್ಬೇಕು ಅವ್ರದ್ದು ಹೇಗಿದೆ ಅಂತ. ಮೇಡಮ್ ಹತ್ರ ಕೊಟ್ಟಿದ್ದೆ, ಅವರು ಆಫೀಸರ್ ಮೇಡಮ್, ಅಶ್ವಿನಿ ಮೇಡಮ್ ನಾಗರತ್ನ ಅಂತ ಕೊಟ್ಟಿದ್ದೆಲ್ಲ, ಲೇಬರ್ ಡಿಪಾರ್ಟ್ಮೆಂಟ್. ಪ್ರಶ್ನೆ ಕೇಳಿದ್ರು, ಫಸ್ಟ್ ಕೇಳಿಸ್ಕೊ ಆಮೇಲೆ ಇದ್ ಮಾಡೋಂದೆ. ಸೊ ಅವ್ರ ದಿನ ರಿಯಾಕ್ಷನ್ಸ್ ಕೇಳಿಲ್ಲ. 2 days ಇಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಶ್ವಿನಿ ಮೇಡಮ್. ಲೇಬರ್ ಆಫೀಸರ್ ಆಗಿದಾರಾ ಮೇಡಮ್ ಅವರಲ್ಲಿ? ಹಾ ಮೇಡಮ್. ಓಕೆ ಓಕೆ, ನಾವ್ ಮಾತಾಡ್ಬೋದಾ? ಅವ್ರು ಬಿಸಿ ಇರ್ತಾರೆ, ಬಟ್ ಅದೇ 2 days ಆಗಿದೆ. ಇವತ್ತು ರಜಾ ಇದೆ ಬಿಡಿ, ಇವತ್ತೆಲ್ಲ ಗವರ್ಮೆಂಟ್ ಹಾಲಿಡೇ ಇದೆ, ಇವತ್ತು ರಜಾ. ತಾವ್ಯಾವ ಡಿಪಾರ್ಟ್ಮೆಂಟ್ ಮೇಡಮ್? ಅಲ್ಲ, ನೀವು ಮಾತಾಡಿ ಅಂದ್ರೆ ನಾನು ಮಾತಾಡ್ತೀನಿ, ಯಾಕಂದ್ರೆ ನಾನು ಅಲ್ಲಿ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೆ. ಅವರೆಲ್ಲ ನಮ್ಮ ಮೀಟಿಂಗ್ ಗಳಿಗೆ ಬರೋರು ಜೊತೆಗೆ. ಅಶ್ವಿನಿ ಹತ್ರ ನಂಬರ್ ತಗೊಂಡ್ ಮಾತಾಡ್ತೀನಿ ಬಿಡಿ. ಸರಿ, ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿ. ಅವ್ರು 1000 ಪ್ರಶ್ನೆ ಕೇಳ್ತಾರೆ. ಕೇಳಿ ನಾ ಮಾತಾಡ್ತೀನಿ ಬಿಡಿ. ಹೇಳ್ಬೇಕಾಯ್ತು. ಹೇಳ್ತಾರೆ. ಓಕೆ, ಮಾತಾಡಿ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಸೇವೆಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈಗ ನಾಗರತ್ನಮ್ಮ ಮೇಡಮ್ ಹೇಳಿದ್ರು, ಅವರು ತುಂಬಾ ದಿನದಿಂದ ನಾನ್ ಬರ್ಬೇಕು ಫೌಂಡೇಶನ್ ಹಬ್ಬಕ್ಕೆ ಅಂತ.
ತುಂಬಾನೇ ಒಂದು ಆಸೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಫೌಂಡೇಶನ್ ಅಂತಂದ್ರೆ ಅವ್ರು ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರ ಉತ್ಸುಕತೆಗೆ ನಿಮ್ಗೂ ಧನ್ಯವಾದಗಳು ಮೇಡಮ್. ನೀವ್ ಬಂದೇ ಬರ್ತೀರಾ. ಸಂಕಲ್ಪ ಎಷ್ಟೇ ಗಟ್ಟಿಯಾಗಿದೆ ಅಂತಂದ್ರೆ ಖಂಡಿತ ನಾವು ಬರ್ತೀವಿ, ಅದ್ ಕೆಲಸ ಆಗತ್ತೆ ಅಂತ ಹೇಳ್ತಾ ಗುರುಜಿ ಸಂಪನ್ನಗೊಳಿಸೋದ? ಈಗಾಗಲೇ ಸಮಯ ಆಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಇವತ್ತಿನ ಧ್ಯಾನ ಯೋಗ ನಮ್ಮೆಲ್ರಿಗೂ ಕೊಟ್ಟಂತಹ ನಮ್ಮ ಗುರುಗಳಿಗೆ ಹಾಗೂ ಜ್ಞಾನವನ್ನು ಕೊಟ್ಟಂತಹ ವಾಣಿ ಮೇಡಮ್ಗೆ, ಹಾಗೆ ಇವತ್ತಿನ ಝೂಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೆ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು.